ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಯು ಆಲ್ ಫಾರ್ ಟುಡೇ ಸೆಷನ್. ಈ ಇಂದಿನ ತರಗತಿಯಲ್ಲಿ ಬೇಸಿಕ್ ವೆಲ್ಡಿಂಗ್ ಜಾಯಿಂಟ್ಸ್, ವೆಲ್ಡ್ ಡಿಫೆಕ್ಟ್ಸ್ ಇವುಗಳ ಬಗ್ಗೆ ತಿಳ್ಕೊಂಡಿದೆ. ಟುಡೇ ವಿಲ್ ಡಿಸ್ಕಸ್ another topic in welding process, that is edge preparation. Edge preparations ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಎಡ್ಜ್ ಪ್ರಿಪರೇಷನ್ಸ್ ನೆಸೆಸಿಟಿ ಏನು, ಯಾವ್ಯಾವೆಲ್ಲ ಟೈಪ್ಸ್ ಆಫ್ ಎಡ್ಜ್ ಪ್ರಿಪರೇಷನ್ಸ್ ಇದೆ, ಮತ್ತು ಈ ಜಾಯಿಂಟ್ಸ್ಗಳ ಬಗ್ಗೆ ನೋಡೋಣ. ಎಡ್ಜ್ ಪ್ರಿಪರೇಷನ್ಸ್ ಅಂತ ನಾವು ನೋಡಿದಾಗ ಅದರ ಜೊತೆಯಲ್ಲೇ ಜಾಯಿಂಟ್ಗಳ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ. At the end of this lesson, you shall be able to explain the necessity of edge preparation. Edge preparations ನ ನೆಸೆಸಿಟಿ ಏನು, ಅಗತ್ಯತೆ ಏನು, ಇದು ಇಂಪಾರ್ಟೆಂಟ್. Describe the edge preparations for butt and fillet welds. ಈ ಬಟ್ ವೆಲ್ಡ್ ಮತ್ತೆ ಪಿಲ್ಲೆಟ್ ವೆಲ್ಡ್ ಅಲ್ಲಿ ಎಡ್ಜ್ ಪ್ರಿಪರೇಷನ್ಸ್ ಮಾಡ್ತೀವಲ್ಲ ಅದರ ಬಗ್ಗೆ ವಿವರವನ್ನು ನಾವು ತಿಳಿದುಕೊಳ್ಳೋಣ. ಅಂಡ್ ಸ್ಟೇಟ್ ದ ಟೈಪ್ಸ್ ಆಫ್ ವೆಲ್ಡಿಂಗ್ ಜಾಯಿಂಟ್ ರಿಲೇಟೆಡ್ ಟು ದ ಎಡ್ಜ್ ಪ್ರಿಪರೇಷನ್ಸ್. ಈ ಎಡ್ಜ್ ಪ್ರಿಪರೇಷನ್ಸ್ ಏನು ಮಾಡ್ತೀವಿ, ಅದು ಈ ವೆಲ್ಡಿಂಗ್ ಜಾಯಿಂಟ್ಸ್ ಬರುತ್ತಲ್ಲ ಟೈಪ್ಸ್, ಅದಕ್ಕೆ ಯಾವ ರೀತಿ ರಿಲೇಟ್ ಇರುತ್ತೆ ಅನ್ನೋದನ್ನ ಈ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗ್ತಾರೆ. ಎಡ್ಜ್ ಪ್ರಿಪರೇಷನ್ಸ್ ಇನ್ ವೆಲ್ಡಿಂಗ್. ನೋಡಿ, ಇಲ್ಲಿ ನಿಮಗೆ ಜಾಬ್ಸ್ ಕಾಣ್ತಾ ಇದೆಯಾ? ಸೊ ಒಂದೊಂದು ಜಾಬ್ ಅನ್ನ ಪೊಸಿಷನ್ಸ್ ಅನ್ನ ಮಾಡಿದ, ರೂಟ್ ಗ್ಯಾಪ್ ಅನ್ನ ಕೊಟ್ಟು ಎರಡು ಜಾಬ್ ಅನ್ನ ಪ್ಲೇಸ್ ಮಾಡಿದ ಒಂದರ ಪಕ್ಕ ಪುಟ್. ಎರಡೂ ಕೂಡ ಎಡ್ಜ್ ಸ್ಕ್ವೇರ್ ಇಲ್ಲ. ಇಲ್ಲಿ ನೋಡ್ತಾ ಇದ್ದೀರಿ, ಬೆವೆಲ್ಡ್ ಎಡ್ಜ್ ಇದೆ, ಹೌದಲ್ವಾ? ಇಲ್ಲಿ ಬೆವೆಲ್ಡ್ ಎಡ್ಜ್ ಇದೆ, ಒಂದು ಸ್ವಲ್ಪ ಇಲ್ಲಿ ಗ್ಯಾಪ್ ಅನ್ನ ಕೊಟ್ಟಿದ್ದಾರೆ, ರೂಟ್ ಗ್ಯಾಪ್ ಅನ್ನ ಕೊಟ್ಟಿದ್ದಾರೆ. ಇದೇನಾ ಸರ್ ಎಡ್ಜ್ ಪ್ರಿಪರೇಷನ್ಸ್ ಅಂದ್ರೆ? ಎಸ್, ಇದೇನೇ ಎಡ್ಜ್ ಪ್ರಿಪರೇಷನ್ಸ್. ಎಡ್ಜ್ ಪ್ರಿಪರೇಷನ್ಸ್ ಅಂದ್ರೆ ಮಕ್ಕಳೇ, the edge preparation consists of removing the material along the edge of the metal surface. You must prepare the edges for welding when parts or assemblies require certain strength. To achieve full welding penetration, you must prepare the edge of the metal. ನೋಡಿ, ಎಡ್ಜ್ ಪ್ರಿಪೇರ್ ನ ನೆಸೆಸಿಟಿ ಏನು ಅಂದರೆ ಮುಖ್ಯ. ಈ ಎಡ್ಜ್ ಪ್ರಿಪರೇಷನ್ಸ್ ನಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಏನಂದ್ರೆ ಈ ಮೆಟೀರಿಯಲ್ ಎಡ್ಜಸ್ ಇದೆ. ಈ ಮೆಟೀರಿಯಲ್ ಈ ಎಡ್ಜಸ್ ನಲ್ಲಿ ನಾವು ಸ್ವಲ್ಪ ಪ್ರಮಾಣದ ಮೆಟಲ್ ಅನ್ನ ರಿಮೂವ್ ಮಾಡ್ತೀವಿ, ಅಂದ್ರೆ ಈ ಎಡ್ಜಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಯಾವುದೇ ಒಂದು ಅಸೆಂಬ್ಲಿ ಎರಡು ಪಾರ್ಟ್ ಅನ್ನ ನಾವು ಸೇರಿಸುವಂತಹ ಸಂದರ್ಭದಲ್ಲಿ ಆ ಅಸೆಂಬ್ಲಿ ನಮಗೆ ಬೇಕಾದಂತ ಒಂದು ಸ್ಟ್ಯಾಂಡರ್ಡ್ ಸ್ಟ್ರೆಂತ್ ಇರಬೇಕು, ನಮಗೆ ಬೇಕಾದಂತ ರಿಕ್ವೈರ್ಡ್ ಸ್ಟ್ರೆಂತ್ ಇರಬೇಕು, ಗಟ್ಟಿ ಇರಬೇಕು. ಅಸೆಂಬ್ಲಿ ಮಾಡಾದ್ಮೇಲೆ ಅದು ಬ್ರೇಕ್ ಆಗಬಾರ್ದು. ಸೊ ಡೆಪ್ತ್ ಆಫ್ ಪೆನಿಟ್ರೇಷನ್ ಜಾಸ್ತಿ ಆಗಬೇಕು. ಮೆಟಲ್ ನೋಡಿ, ಇಲ್ಲಿ ವೆಲ್ಡ್ ಆಗುತ್ತಲ್ಲ, ವೆಲ್ಡ್ ಆದಾಗ ಅದು ಮೇಲಿಂದ ಕೆಳಗಡೆವರೆಗೆ ಎಷ್ಟು ಎಂಟೈರ್ ರೂಟ್ ಗ್ಯಾಪ್ ಅನ್ನು ನಾವು ಏನು ಕೊಟ್ಟಿರ್ತೀವಿ ಅಷ್ಟು ಡೆಪ್ತ್ ಮತ್ತೆ ಅಗಲವಾಗಿ ಏನಾಗಬೇಕು, ಅದು ಪೆನಿಟ್ರೇಟ್ ಆಗಬೇಕು, ಡೆಪ್ತ್ಗೆ ಪೆನಿಟ್ರೇಟ್ ಆಗಬೇಕು. ಹಾಗಾಗಿ ಈಗ ಒಂದ್ರ ಪಕ್ಕ ಒಂದು ಈಗ ಹಿಡಿದ್ಬಿಟ್ವಿ ಅನ್ಕೊಳ್ಳಿ, ಈಗ ನೋಡಿ ಇಲ್ಲಿ ಏನಾದರೂ ಗ್ಯಾಪ್ ಇದೆಯಾ? ಸೊ ಆ ಥರ ಈ ಥರ ಇದ್ರೆ ಏನಾದ್ರು ಎಡ್ಜ್ ಪ್ರಿಪರೇಷನ್ಸ್ ಇದೆಯಾ? ಇಲ್ಲ, ಸೇಮ್ ಸ್ಕ್ವೇರ್ ಎಡ್ಜ್ ಅಷ್ಟೇ ಅದು. ಹಾಗಾಗಿ ನಾವು ಡಿಫ್ರೆಂಟ್ ಎಡ್ಜಸ್ ಅನ್ನ ಏನು ಮಾಡ್ತೀವಿ, ಪ್ರಿಪೇರ್ ಮಾಡ್ತೀವಿ. ಯಾತಕ್ಕೆ? ಸೊ ಯಾವ ಮೆಟಲ್ ಅನ್ನ ಜಾಯಿನ್ ಮಾಡಬೇಕೋ ಆ ಮೆಟಲ್ ಎಡ್ಜಸ್ ನಲ್ಲಿ ನಾವು ಮೆಟಲ್ ರಿಮೂವಿಂಗ್ ಪ್ರೋಸೆಸ್ ಅನ್ನ ಮಾಡ್ತೀವಿ. ಅಂದ್ರೆ ಆ ವೆಲ್ಡ್ ಆಗ್ಬೇಕಾಗಿರ್ತಕ್ಕಂಥ ಮೆಟಲ್ ಅನ್ನ ಅಸೆಂಬ್ಲಿಗೆ ರೆಡಿ ಮಾಡ್ತೀವಿ. ಬಿಕಾಸ್ ಆಫ್ ವಾಟ್ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಸ್ಟ್ರೆಂತ್ ಅನ್ನ ಪಡ್ಕೊಳ್ಳಿಕ್ಕೆ, ಮತ್ತು ವೆಲ್ಡ್ ಪೆನಿಟ್ರೇಷನ್ಸು ಕರೆಕ್ಟಾಗಿ ಆಗಬೇಕು. ಹಾಗಾಗಿ ನಾವು ಯಾವ ಜಾಬ್ಸನ್ನು, ವರ್ಕನ್ನು, ಮೆಟಲನ್ನು ವೆಲ್ಡ್ ಮಾಡಬೇಕು ಆ
ಮೆಟಲ್ ಎಡ್ಜಸ್ ಅನ್ನು ನಾವೇನ್ ಮಾಡಬೇಕಾಗುತ್ತೆ, ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಪ್ರಿಪೇರಿಂಗ್ ದ ಜಾಯಿಂಟ್ ಎಡ್ಜ್ ಬಿಫೋರ್ ವೆಲ್ಡಿಂಗ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಹಾಗಾಗಿ ನೀವು ಜಾಯಿಂಟ್ ಮಾಡೋದಕ್ಕೂ ಮೊದಲೇ, ವೆಲ್ಡಿಂಗ್ ಜಾಯಿಂಟ್ ಮಾಡೋದಕ್ಕೂ ಮೊದಲೇ ಈ ಎಡ್ಜ್ ಪ್ರಿಪರೇಷನ್ಸ್ ಏನನ್ನ ಮಾಡ್ತೀರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. To ensure the absolute fusion right through the joint by cleaning the undesired elements, that is oxide, rust, paint, etc. ಈ ಎಡ್ಜ್ ಪ್ರಿಪರೇಷನ್ಸ್ ಅಂತ ಅಂದ್ರೆ ಅದನ್ನ ಒಂದು ಸೇಪ್ ಮಾಡೋದು ಅಷ್ಟೇ ಅಲ್ಲ, ಅದು ಒಂದು ಕರೆಕ್ಟ್ ಅಥವಾ ರೈಟ್ ಫ್ಯೂಷನ್ಸ್ ಆಗಬೇಕು. ಅದು ಜಾಯಿಂಟು ಆ ಕರೆಕ್ಟ್ ಫ್ಯೂಷನ್ ಆಗಬೇಕು ಅಂದರೆ ಅಲ್ಲಿ ಕೆಲವು ಅನವಶ್ಯಕ ಎಲಿಮೆಂಟ್ಸ್ ಇರುತ್ತೆ. ಅದು ಆಕ್ಸೈಡ್ ಇರ್ಬೋದು, ರಸ್ಟ್ ಇರ್ಬೋದು, ಪೇಂಟ್ ಇರ್ಬೋದು, ಆಯಿಲ್ ಇರ್ಬೋದು, ಗ್ರೀಸ್ ಇರ್ಬೋದು, ಸ್ಕೇಲ್ಸ್ ಇರ್ಬೋದು. ಇವುಗಳನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ, ಕ್ಲೀನ್ ಮಾಡಬೇಕಾಗುತ್ತೆ. ಯಾವಾಗ ಎಡ್ಜಸ್ ಅನ್ನು ಪ್ರಿಪೇರ್ ಮಾಡ್ತೀವೋ ಆವಾಗ ಇದೆಲ್ಲ ಏನಾಗುತ್ತೆ, ಅನ್ಡಿಸೈರ್ಡ್ ಎಲಿಮೆಂಟ್ಸ್ ಟೋಟಲಿ ಕ್ಲೀನ್. ಆವಾಗ ನಮಗೆ ಬೇಕಾಗಿರತಕ್ಕಂಥ ರಿಕ್ವೈರ್ಡ್ ಸ್ಟ್ರೆಂತ್ ವೆಲ್ಡ್ ಆದಮೇಲೆ ಬರುತ್ತೆ. ಹಾಗಾಗಿ ಬಿಫೋರ್ ವೆಲ್ಡಿಂಗ್ ದ ಎಡ್ಜ್ ಪ್ರಿಪರೇಷನ್ಸ್, ಜಾಯಿಂಟ್ ಎಡ್ಜ್ ಅನ್ನ ಪ್ರಿಪೇರ್ ಮಾಡೋದು ಎಸೆನ್ಷಿಯಲ್. ಸೊ ಈ ಒಂದು ವೆಲ್ಡ್ ಸಕ್ಸಸ್ಫುಲ್ ಜಾಯಿಂಟ್ ಆಗಬೇಕು ಅಂದ್ರೆ ನಾವು ಒಂದು ಗ್ಯಾಪ್ ಅನ್ನ ಕೊಡ್ತೀವಿ, ದಟ್ ಈಸ್ ರೂಟ್ ಗ್ಯಾಪ್ ಅಂತ ತಿಳ್ಕೊಂಡಿದ್ವಿ. ಸ್ಮಾಲ್ ಗ್ಯಾಪ್ ಬಿಟ್ವೀನ್ ದ ಟೂ ಮೆಟಲ್ಸ್ ವೆಲ್ಡ್ ಮಾಡೋದಕ್ಕಿಂತ ಮೊದಲೇ. ಸೊ ಆ ರೀತಿ ಜಾಬ್ ಅನ್ನ ಸೆಟ್ ಮಾಡಿ ನಾವೇನ್ ಮಾಡ್ತೀವಿ, ವೆಲ್ಡಿಂಗ್ ಅನ್ನು ನಾವು ಜಾಯಿಂಟ್ ಅನ್ನು ಮಾಡ್ತೀವಿ. ಆ ನೀವು ಮಾಡತಕ್ಕಂಥ ಎಡ್ಜ್ ಪ್ರಿಪರೇಷನ್ಸ್ ಏನಿದೆ ಅದು ಸ್ಟ್ರೈಟ್ ಇರ್ಬೋದು ಅಥವಾ ಸ್ಕ್ವೇರ್ ಇರ್ಬೋದು, ಎನಿ ಐದರ್ ಬಟ್ ಆರ್ ಫಿಲ್ಲೆಟ್, ಯಾವುದೇ ರೀತಿಯಾದ ಜಾಯಿಂಟ್ಸ್ ಇದ್ರೂ ಕೂಡ ನಾವೇನ್ ಮಾಡ್ತೀವಿ, ಎಡ್ಜಸ್ ಅನ್ನ ಪ್ರಿಪೇರ್ ಅನ್ನ ಮಾಡ್ತೀವಿ. ಸೊ ಈ ಎಡ್ಜಸ್ ಅನ್ನ ನಾವು ಪ್ರಿಪೇರ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಪೆನಿಟ್ರೇಷನ್ಸ್ ಆಗುತ್ತೆ. ಅಂದ್ರೆ ಡೆಪ್ತ್ ಆಫ್ ಪೆನಿಟ್ರೇಷನ್ಸ್, ಮೋಲ್ಟಾನ್ ಮೆಟಲ್ ಏನಾಗುತ್ತೆ ಅದು ಡೆಪ್ತ್ ಕರೆಕ್ಟ್ ಪೆನಿಟ್ರೇಟ್ ಆಗಿ ಕ್ಲೋಸ್ನೆಸ್ ಸ್ಟ್ರಾಂಗ್ ಇರುತ್ತೆ. ದಟ್ ಮೀನ್ಸ್ ಟು ಎನ್ಶ್ಯೂರ್ ಮ್ಯಾಕ್ಸಿಮಮ್ ಪೆನಿಟ್ರೇಷನ್ಸ್ ಬೈ ಪ್ರಿಪೇರಿಂಗ್ ದ ಎಡ್ಜಸ್ ಟು ಹ್ಯಾವ್ ಎ ವಿ ಆರ್ ಯು ಶೇಪ್. ಎಡ್ಜ್ ಪ್ರಿಪರೇಷನ್ಸ್ ನಲ್ಲಿ ಬೇರೆ ಬೇರೆ ಶೇಪ್ ಬರುತ್ತೆ, ಅದರಲ್ಲಿ ವಿ ಮತ್ತು ಯು ಶೇಪ್ ಅಂತ ಬರುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ಪೆನಿಟ್ರೇಷನ್ಸ್ ಆಗುತ್ತೆ. ಸೊ ಮುಂದೆ ನೋಡ್ತಾ ಹೋಗೋಣ ಯಾವ್ಯಾವ ಎಡ್ಜ್ ಪ್ರಿಪರೇಷನ್ಸ್ ಅನ್ನ ಮಾಡಬೇಕಾದ್ರೆ ಫ್ಯಾಕ್ಟರ್ಸ್ ಆರ್ ಟು ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ಸ್ ಫಾರ್ ದ ಎಡ್ಜ್ ಪ್ರಿಪರೇಷನ್ಸ್. ಏನೇನು ಅಂಶಗಳನ್ನ ನಾವು ಈ ಎಡ್ಜ್ ಪ್ರಿಪರೇಷನ್ಸ್, ತುದಿ ವೆಲ್ಡಿಂಗ್ ಮಾಡುವಂತ ಮೆಟಲ್ನ ಎಡ್ಜ್ ಅನ್ನ ಪ್ರಿಪೇರ್ ಮಾಡ್ತೀವಲ್ಲ, ಅಲ್ಲಿ ಯಾವ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಬೇಕು. ಮುಖ್ಯವಾಗಿ ಮಕ್ಕಳೇ, ನಾವು ಯಾವ ವೆಲ್ಡಿಂಗ್ ಪ್ರೋಸೆಸ್ ಅನ್ನ ಬಳಸ್ತೀವಿ ನೋಡಿ. ಅನೇಕ ವೆಲ್ಡಿಂಗ್ ಪ್ರೋಸೆಸ್ ಇದೆ. SMAW, ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್, ಗ್ಯಾಸ್ ವೆಲ್ಡಿಂಗ್, ಆಕ್ಸಿಅಸಿಟಲಿನ್ ವೆಲ್ಡಿಂಗ್, ಕಾರ್ಬನ್ ಡೈಆಕ್ಸೈಡ್ ವೆಲ್ಡಿಂಗ್, ಎಲೆಕ್ಟ್ರೋಸ್ಲಾಗ್ ವೆಲ್ಡಿಂಗ್. ಸೊ ಈ ಎಕ್ಸೆಟ್ರಾ ಈ ಥರ ಅನೇಕ ವೆಲ್ಡಿಂಗ್ ಪ್ರೋಸೆಸ್ ಬಗ್ಗೆ ನಿಮಗೆ ತಿಳಿಸಿದ್ದೇನೆ. ಯಾವ ವೆಲ್ಡಿಂಗ್ ಪ್ರೋಸೆಸ್ಗೆ ಯಾವ ರೀತಿಯಾದಂಥ ಎಡ್ಜ್ ಪ್ರಿಪರೇಷನ್ಸ್ ಅನ್ನು ಮಾಡಬೇಕು ಅನ್ನೋದು ಮುಖ್ಯವಾಗುತ್ತೆ. ದ ಟೈಪ್ ಆಫ್ ಮೆಟಲ್ ಟು ಬಿ ಜಾಯಿಂಟ್, ಮತ್ತೆ ನೀವು ಯಾವ ಮೆಟಲ್ ಅನ್ನ ಜಾಯಿಂಟ್ ಮಾಡ್ತೀರಿ, ಟೈಪ್ ಆಫ್ ಮೆಟಲ್, ಅದು ಮೈಲ್ಡ್ ಸ್ಟೀಲಾ, ಸ್ಟೈನ್ಲೆಸ್ ಸ್ಟೀಲಾ, ಅಲ್ಯೂಮಿನಿಯಮ್, ಕ್ಯಾಸ್ಟ್ ಐರನ್, ಈ ತರ. ಅಂದರೆ ಒಂದು ನೀವು ಮಾಡತಕ್ಕಂಥ ಪ್ರೋಸೆಸ್ ಮುಖ್ಯವಾದ ಅಂಶ, ಯಾವ ರೀತಿ ಎಡ್ಜ್ ಪ್ರಿಪೇರ್ ಮಾಡ್ಕೋಬೇಕು ಅಂತ. ಎರಡನೇದು ನೀವು ಯಾವ ಪಾರ್ಟ್ ಅನ್ನ ವೆಲ್ಡ್ ಮಾಡ್ತೀರಿ ಅದರದ್ದು ಟೈಪ್ ಆಫ್ ಮೆಟಲ್, ಐದರ್ ಇಟ್ ಈಸ್ ಅ ಫೆರಸ್ ಆರ್ ಇಟ್ ಈಸ್ ಎ ನಾನ್ ಫೆರಸ್, like that, mild steel, like stainless steel, aluminum, cast iron, etc. And third important is thickness. ನೋಡಿ, thickness welding ನಲ್ಲಿ it is important factors. The thickness of the metal to be joined, ಎಷ್ಟು ದಪ್ಪ ಇರತಕ್ಕಂಥದ್ದು, thick ಇರತಕ್ಕಂಥ ಮೆಟೀರಿಯಲ್ ಅನ್ನು ನೀವು ಜಾಯಿಂಟ್ ಮಾಡ್ತಾ ಇದ್ದೀರಿ, ಅದರ ಆಧಾರದ ಮೇಲೂ ಕೂಡ ನಾವೇನ್ ಮಾಡಬೇಕಾಗುತ್ತೆ, ಎಡ್ಜಸ್ ಅನ್ನ ಪ್ರಿಪೇರ್ ಅನ್ನು ನಾವು ಮಾಡಬೇಕಾಗುತ್ತೆ. ಮತ್ತೆ ಟೈಪ್ ಆಫ್ ವೆಲ್ಡ್, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ಟೈಪ್ ಆಫ್ ವೆಲ್ಡ್ ನಲ್ಲಿ ಗ್ರೂ ವೆಲ್ಡ್,
ಓಕೆ, ಪಿಲ್ಲೆಟ್ ವೆಲ್ಡ್. ಈ ವೆಲ್ಡ್ ಯಾವ ಟೈಪ್ ಇದು, ಇದರ ಆಧಾರದ ಮೇಲೂ ಕೂಡ ನಾವು ಎಡ್ಜ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಮತ್ತೆ ಈ ಎಡ್ಜ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಮತ್ತೆ ಎಡ್ಜ್ ಅನ್ನ ಪ್ರಿಪೇರ್ ಮಾಡಾದ್ಮೇಲೆ ಅದನ್ನ ಜಾಯಿನಿಂಗ್ ಮಾಡೋದಕ್ಕೆ ಸೊ ಅನೇಕ ರೀತಿಯಾದಂಥ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗುತ್ತೆ. ಎಡ್ಜ್ ಏನು ಸುಮ್ಮನೆ ಪ್ರಿಪೇರ್ ಆಗೋಲ್ಲ, ಸುಮ್ಮನೆ ಹಿಂಗೆ ಫೈಲ್ ಮಾಡದೆ ಇಟ್ಕೆ ಆಗಲ್ಲ. ಕೆಲವು ಫೈಲಿಂಗ್ ಮಾಡಬೇಕಾಗುತ್ತೆ, ಚಿಪ್ಪಿಂಗ್ ಮಾಡಬೇಕಾಗುತ್ತೆ, ಗ್ರೈಂಡಿಂಗ್ ಮಾಡಬೇಕಾಗುತ್ತೆ, ಮಿಲ್ಲಿಂಗ್ ಮಾಡಬೇಕಾಗುತ್ತೆ. ಮತ್ತು ಎಡ್ಜ್ ಪ್ರಿಪೇರ್ ಆದಮೇಲೆ ಅಲ್ಲಿ ಮೆಟೀರಿಯಲ್, ಪಿಲ್ಲರ್ ಮೆಟೀರಿಯಲ್ ಎಷ್ಟೋ ಫಿಲ್ ಮಾಡಬೇಕಾಗುತ್ತೆ. ನೀವು ಜಾಸ್ತಿ ವೈಡ್ ಎಡ್ಜ್ ಪ್ರಿಪ್ರೇಷನ್ಸ್ ಮಾಡಿಬಿಟ್ರೆ ಸ್ಟ್ರೆಂತ್ ರಿಕ್ವೈರ್ಮೆಂಟ್ ಹಾಳಾಗೋಗುತ್ತೆ. ಸೊ ಇವೆಲ್ಲವನ್ನು ನೋಡಿಕೊಂಡು, ದಟ್ ಮೀನ್ಸ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ಕರೀತೀವಿ. ಖರ್ಚು ವೆಚ್ಚ ಎಷ್ಟು ಬಿಡುತ್ತೆ, ಇದರ ಆಧಾರದ ಮೇಲೂ ಕೂಡ ನಾವು ಅಕಾರ್ಡಿಂಗ್ ಟು ದ ಸ್ಟ್ರೆಂತ್, ಅಕಾರ್ಡಿಂಗ್ ಟು ದ ರಿಕ್ವೈರ್ಡ್ ಸ್ಟ್ರೆಂತ್ ಅಂಡ್ ಡೆಪ್ತ್ ಆಫ್ ಪೆನಿಟ್ರೇಷನ್ಸ್, ಪ್ರೋಸೆಸ್ಸು, ಟೈಪ್ ಆಫ್ ಮೆಟಲ್ಲು, ಥಿಕ್ನೆಸ್ಸು, ಟೈಪ್ ಆಫ್ ವೆಲ್ಡು ನೋಡಿಕೊಂಡು ನಾವೇನು ಮಾಡ್ತೀವಿ, ಎಡ್ಜಸ್ಸನ್ನು ಪ್ರಿಪೇರನ್ನು ಮಾಡ್ತೀವಿ. ಎಡ್ಜ್ ಪ್ರಿಪ್ರೇಷನ್ಸ್ನಲ್ಲಿ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಎಡ್ಜ್ ಪ್ರಿಪ್ರೇಷನ್ಸ್. ಸ್ಕ್ವೇರ್ ಎಡ್ಜಸ್ ಅಂದರೆ ಎರಡು ಎಡ್ಜು ಒಂದೇ ಥರ ಇರ್ತಕ್ಕಂಥದ್ದು. ಸಿಂಗಲ್ ವಿ, ಸಿಂಗಲ್ ಜೆ, ಸಿಂಗಲ್ ಯು, ಡಬಲ್ ವಿ, ಡಬಲ್ ಯು ಅಂತ ಹೇಳ್ತಾರೆ. ನೋಡಿ, ಈಗ ಸ್ಕ್ವೇರ್ ಎಡ್ಜಸ್ ನೋಡಿ, ಈ ರೀತಿ ಇದ್ರೆ ಎರಡು ಎಡ್ಜಸ್, ಯಾವುದೇ ರೀತಿ ಎಡ್ಜ್ ಪ್ರಿಪ್ರೇಷನ್ಸ್ ಇಲ್ಲ. ದಿಸ್ ಇಸ್ ಸ್ಕ್ವೇರ್ ಎಡ್ಜಸ್. ನೋಡಿ, ಇದು ಸಿಂಗಲ್ ವಿ, ಸೊ ಇದು ಸಿಂಗಲ್ ಜೆ. ಒಂದು ಸ್ಕ್ವೇರ್ ಎಡ್ಜ್ ಇದೆ, ಇನ್ನೊಂದು ಈ ರೀತಿ ಜೆ ಟೈಪ್ ಮಾಡಿದರೆ ದಿಸ್ ಇಸ್ ಸಿಂಗಲ್ ಜೆ. ಅನದರ್ ಒನ್ ಸಿಂಗಲ್ ಯು, ಡಬಲ್ ವಿ, ಡಬಲ್ ಯು. ಇವು ಕಾಮನ್ ಆಗಿ ನಾವು ಮಾಡ್ಕೊಳ್ತಕ್ಕಂಥ ಎಡ್ಜ್ ಪ್ರಿಪ್ರೇಷನ್ಸ್ ಅದೆಲ್ಲ. ನೋಡಿ, ಸ್ಕ್ವೇರ್ ಎಡ್ಜಸ್, ಸಿಂಗಲ್ ವಿ, ಸಿಂಗಲ್ ಜೆ, ಸಿಂಗಲ್ ಯು, ಡಬಲ್ ವಿ, ಡಬಲ್ ಯು. ದಿಸ್ ಆರ್ ಆಲ್ ದಿ ಕಾಮನ್ ಟೈಪ್ಸ್ ಆಫ್ ಎಡ್ಜ್ ಪ್ರಿಪ್ರೇಷನ್ಸ್. ಇದ್ರ ಬಗ್ಗೆ ಇನ್ನು ಡೀಟೇಲ್ಸ್ ಆಗಿ ಕೂಡ ಹೇಳ್ತೀನಿ ನಾನು. ಇನ್ನು ಈ ರೀತಿ ಎಡ್ಜ್ ಪ್ರಿಪ್ರೇಷನ್ಸ್ ಅನ್ನು ಮಾಡಬೇಕಾದ್ರೆ ಮೆಥಡ್ಸ್ ಆಲ್ಸೋ ಇಂಪಾರ್ಟೆಂಟ್. ಏನು ಮೆಥಡ್ಸ್ ಇದೆ? ದ ಜಾಯ್ನಿಂಗ್ ಎಡ್ಜಸ್ ಮೇ ಬಿ ಪ್ರಿಪೇರ್ಡ್ ಫಾರ್ ವೆಲ್ಡಿಂಗ್. ನಾವು ಈ ವೆಲ್ಡ್ ಮಾಡಲಿಕ್ಕೆ ಮೆಟಲನ್ನು ಪ್ರಿಪೇರ್ ಮಾಡ್ತೀವಲ್ಲ, ಜಾಯ್ನಿಂಗ್ ಎಡ್ಜಸ್ಸು, ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಆಗಲೇ ಹೇಳಿದೆ ನಾನು. ಫ್ಲೇಮ್ ಕಟ್ಟಿಂಗ್ ಇರ್ಬೋದು, ಮೆಷಿನ್ ಟೂಲ್ ಕಟ್ಟಿಂಗ್ ಇರ್ಬೋದು, ಮೆಷಿನ್ ಗ್ರೈಂಡಿಂಗ್ ಆರ್ ಹ್ಯಾಂಡ್ ಗ್ರೈಂಡಿಂಗ್ ಇರ್ಬೋದು, ಫೈಲಿಂಗ್ ಇರ್ಬೋದು, ಚಿಪ್ಪಿಂಗ್ ಇರ್ಬೋದು. ನೋಡಿ, ಫ್ಲೇಮ್ ಕಟ್ಟಿಂಗ್ ಗ್ಯಾಸ್ ಕಟ್ಟಿಂಗ್ ಮಾಡೋದು, ಮೆಷಿನ್ ಟೂಲಲ್ಲಿ ಕಟ್ಟಿಂಗ್ ಮಾಡ್ತಕ್ಕಂಥದ್ದು, ಗ್ರೈಂಡಿಂಗ್ ಮಾಡ್ತಕ್ಕಂಥದ್ದು, ಫೈಲಿಂಗ್ ಮಾಡ್ತಕ್ಕಂಥದ್ದು, ಚಿಪ್ಪಿಂಗ್ ಮಾಡ್ತಕ್ಕಂಥದ್ದು, ಇವುಗಳನ್ನು ಮಾಡುವುದರ ಮೂಲಕ ನಾವೇನು ಮಾಡ್ತೀವಿ, ನಮಗೆ ಬೇಕಾದಂಥ ರಿಕ್ವೈರ್ಡ್ ಟೈಪ್ ಆಫ್ ಎಡ್ಜ್ ಪ್ರಿಪ್ರೇಷನ್ಸನ್ನು ನಾವು ಮಾಡ್ಕೊಳ್ತೀವಿ. ಜಾಯ್ನಿಂಗ್ ಎಡ್ಜಸ್ಸನ್ನು ಪ್ರಿಪೇರನ್ನು ಮಾಡ್ಕೊಳ್ತೀವಿ. ಈ ಬಟ್ ಮತ್ತು ಪಿಲ್ಲೆಟ್ ವೆಲ್ಡ್, ಎಡ್ಜ್ ಪ್ರಿಪ್ರೇಷನ್ಸ್ ಫಾರ್ ಬಟ್ ಅಂಡ್ ಪಿಲ್ಲೆಟ್ ವೆಲ್ಡ್ನಲ್ಲಿ ಈಗ ನೋಡಿದ್ವಿ ನಾವು. ಬಟ್ ಅಂದರೆ ಎರಡನ್ನೂ ಹಿಂಗೆ ಸೇರ್ತಕ್ಕಂಥದ್ದು. The square butt weld is the most economical to use since this weld requires no champering, provides satisfactory strength is attained. Square butt weld ಅಂತ ನಾವು ಮಾಡ್ತೀವಿ. ಈ ಸ್ಕ್ವೇರ್ ಬಟ್ ವೆಲ್ಡ್ ಏನು ಮಾಡ್ತೀವಿ, ಇಟ್ ಇಸ್ ದ ಮೋಸ್ಟ್ ಎಕನಾಮಿಕಲ್. ಇಲ್ಲಿ ಎರಡೂ ಒಂದು ರೈಟ್ ಆ್ಯಂಗಲ್ ಮಾಡ್ತಕ್ಕಂಥದ್ದಷ್ಟೇ, ಇಲ್ಲಿ ಯಾವುದೇ ರೀತಿಯಾದಂಥ ಚಾಂಪರಿಂಗ್ ಆಗಲಿ ಮತ್ತೊಂದಾಗಲಿ ಬೇಕಾಗಿಲ್ಲ. ನಮಗೆ ಬೇಕಾದಂಥ ಸ್ಯಾಟಿಸ್ಫ್ಯಾಕ್ಟರಿ ಸ್ಟ್ರೆಂತ್ ಅದರಲ್ಲಿ ಇರುತ್ತೆ. ಜಸ್ಟ್ ರೂಟ್ ಗ್ಯಾಪನ್ನು ಕೊಟ್ಟು ವೆಲ್ಡ್ ಮಾಡಿದ್ರೆ ಸಾಕು. ಇದು ಸಾಮಾನ್ಯವಾಗಿ ಸ್ಕ್ವೇರ್ ಬಟ್ ವೆಲ್ಡ್ನಲ್ಲಿ ಮಾಡ್ತಕ್ಕಂಥ. ದ ಜಾಯಿಂಟ್ ಹ್ಯಾವ್ ಟು ಬಿ ಬೆವೆಲ್ಡ್ ವೆನ್ ದ ಪಾರ್ಟ್ಸ್ ಟು ಬಿ ವೆಲ್ಡೆಡ್ ಆರ್ ಥಿಕ್ ಸೊ ದಟ್ ದ ರೂಟ್ ಆಫ್ ದ ಜಾಯಿಂಟ್ ಹ್ಯಾವ್ ಟು ಬಿ ಮೇಡ್ accessible for welding in order to obtain the required strength. ಒಂದು ವೇಳೆ ಸ್ಕ್ವೇರ್ ಬಟ್ ವೆಲ್ಡ್ ಅಲ್ಲಿ ಏನಿರುತ್ತೆ, ಎಡ್ಜಸ್ ಸ್ಕ್ವೇರ್ ಇರುತ್ತೆ. ಅದೇ ಮೆಟಲ್ ಅಂತ ತೆಗೆದುಕೊಂಡು ನಾವು ಅದನ್ನ ಬೆವೆಲ್ಡ್ ಮಾಡೋದು. ಹಿಂದೆ ನಾನು ಬೆವೆಲ್ಡ್ ಅಂತ ತೋರಿಸ್ತೇನೆ ನಾನು. ಸೊ ಯಾವಾಗ ಮಾಡ್ತೀವಿ, ವೆನ್ ದ ಪಾರ್ಟ್ಸ್ ಟು ಬಿ ವೆಲ್ಡೆಡ್ ಆರ್ ಥಿಕ್. ಯಾವ ನೀವು ಮಾಡ್ತಿರಲ್ಲ, ಥಿಕ್ನೆಸ್ ಆಫ್ ದಿ ಮೆಟಲ್ ಬತ್ ನೋಡಿ ಇಲ್ಲಿ. ಸೊ ಮೆಟಲ್ ಥಿಕ್ನೆಸ್ ಜಾಸ್ತಿ ಇದ್ದಾಗ ನಾವು ಈ ರೀತಿ ಬೆವೆಲ್ ಮಾಡಿ ಎಡ್ಜನ್ನು ಪ್ರಿಪೇರ್ ಮಾಡಿ ರೂಟ್ ಗ್ಯಾಪನ್ನು ಕೊಟ್ಕೊಂಡು ಜಾಯಿಂಟನ್ನು ಮಾಡ್ತೀವಿ. ಯಾಕೆ? ನಮಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ಸ್ಟ್ರೆಂತ್ ಅನ್ನು ಪಡ್ಕೊಳ್ಳಿಕ್ಕೆ. ಸೊ ದಿಸ್ ಈಸ್ ಹೌ ದ ಬಟ್ ವೆಲ್ಡ್ ಹೇಗೆ ಅಂತೇಳಿ.
ಸೊ ಈ ಬಟ್ ವೆಲ್ಡ್ನಲ್ಲಿ ಮತ್ತೆ ಪಿಲ್ಲೆಟ್ ವೆಲ್ಡ್ನಲ್ಲಿ ಎಡ್ಜ್ ಪ್ರಿಪ್ರೇಷನ್ಸನ್ನು ನಾವೇನು ಮಾಡ್ತೀವಿ, ಇನ್ ದ ಇಂಟ್ರೆಸ್ಟ್ ಆಫ್ ಎಕನಾಮಿ ಫ್ಯಾಕ್ಟರ್ ಅಂತ ಹೇಳಿದೆ ನಾವು ಎಡ್ಜಸ್ಸನ್ನು ಪ್ರಿಪೇರ್ ಮಾಡುವಾಗ ಎಕನಾಮಿ ಫ್ಯಾಕ್ಟರ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಹೇಳಿದೆ. ಅದು ಬೆವೆಲ್ ಬಟ್ ವೆಲ್ಡ್ should be selected with minimum root opening and groove angle such that the amount of weld metal to be deposited in the smallest. J and U butt joints may be used to further minimize the weld metal when the saving are sufficient to justify the more difficult and costly chopping operations. ನೋಡಿ, ನಾವು ಎಕನಾಮಿ ಫ್ಯಾಕ್ಟರ್ ಅಂತ ಏನು ಹೇಳಿದ್ವಿ ಎಡ್ಜ್ ಪ್ರಿಪ್ರೇಷನ್ಸ್ನಲ್ಲಿ, ಇದು ತುಂಬ ಅಗತ್ಯ. ಜಸ್ಟ್ ನೀವು ಸ್ಕ್ವೇರ್ ಬಟ್ ವೆಲ್ಡನ್ನು ಮಾಡಿಬಿಟ್ರೆ ಅಲ್ಲಿ ನಿಮಗೆ ಅಂಥ ಫಿಲ್ಲಿಂಗ್ ಮೆಟೀರಿಯಲ್ಸ್ ಇರ್ಬೋದು, ಖರ್ಚಾಗಲ್ಲ. ಬಟ್ ನೀವು ಬೆವೆಲ್ ಎಡ್ಜ್ ಮಾಡಿದ್ರಿ, ಮಿನಿಮಮ್ ರೂಟ್ ಓಪನಿಂಗನ್ನು ಇಟ್ಟು ಒಂದು ಗ್ರೂವ್ ಆ್ಯಂಗಲನ್ನು ಬಿಟ್ಟು ನೀವೇನು ಮೆಟೀರಿಯಲ್ನ ಡಿಪಾಸಿಟ್ ಮಾಡ್ತೀರಿ ಅದು ಸ್ಮಾಲ್ ಇರುತ್ತೆ. ಬಟ್ ವೆಲ್ಡು, ಬೆವೆಲ್ ವೆಲ್ಡು ಅಥವಾ ಬಟ್ ವೆಲ್ಡು. ಇನ್ ಕೇಸ್ ಆಫ್ ಜೆ ಆ್ಯಂಡ್ ಯು ಬಟ್ ಜಾಯಿಂಟ್, ನೀವು ಜೆ ಎಡ್ಜ್ ಟೈಪ್ ಅಥವಾ ವಿ ಈ ರೀತಿ ನೀವು ಎಡ್ಜಸ್ಸನ್ನು ಪ್ರಿಪೇರ್ ಮಾಡ್ತಾ ಹೋದಾಗೆ ನಿಮ್ಮ ಆಪರೇಷನ್ಸ್ ಏನಾಗುತ್ತೆ, ಆ ಎಡ್ಜ್ ಪ್ರಿಪ್ರೇಷನ್ಸ್ ಮಾಡ್ತಕ್ಕಂಥ ಕಾಸ್ಟ್ ಮತ್ತು ಅದನ್ನು ಫಿಲ್ ಮಾಡಬೇಕಲ್ಲ ನೀವು. ಸೊ ಇದೆಲ್ಲ ಏನಾಗುತ್ತೆ, ಕಾಸ್ಟ್ಲಿ ಆಗುತ್ತೆ. ಎಕನಾಮಿಕ್ ವೈಸ್ ಏನಾಗುತ್ತೆ, ಇದು ಕಾಸ್ಟ್ಲಿ ಆಗುತ್ತೆ ಎಡ್ಜ್ ಪ್ರಿಪ್ರೇಷನ್ಸ್. ದ ಜೆ ಜಾಯಿಂಟ್ ಇಸ್ ಯೂಶುವಲಿ ಯೂಸ್ಡ್ ಇನ್ ಪಿಲ್ಲೆಟ್ ವೆಲ್ಡ್. ಸಾಮಾನ್ಯವಾಗಿ ಈ ಜೆ ಜಾಯಿಂಟ್ಸ್ ಅಂತ ಏನಂತ ಕರಿತೀವಿ, ಜೆ ಟೈಪ್ ಆಫ್ ಎಡ್ಜ್ ಪ್ರಿಪ್ರೇಷನ್, ಇದನ್ನು ಪಿಲ್ಲೆಟ್ ವೆಲ್ಡ್ ಅಲ್ಲಿ ನಾವು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ 25 mm low carbon steel flat for a butt weld grind double V preparation. ಈಗ ಉದಾಹರಣೆಗೆ ಥಿಕ್ನೆಸ್ ಆಧಾರದ ಮೇಲೆ 25 mm ಒಂದು ಲೋ ಕಾರ್ಬನ್ ಸ್ಟೀಲ್ ಮೈಲ್ಡ್ ಸ್ಟೀಲ್ ಫ್ಲಾಟ್ ಇದೆ ಅಂದ್ಕೊಳ್ಳಿ. ಅದನ್ನು ನೀವು ಒಂದು ಬಟ್ ವೆಲ್ಡ್ ಮಾಡಬೇಕಾದ್ರೆ ಅದನ್ನು ಡಬಲ್ ವಿ ಪ್ರಿಪ್ರೇಷನ್ಸನ್ನು ಮಾಡಬೇಕು. ಅದನ್ನು ಗ್ರೈಂಡ್ ಮಾಡಿ ಡಬಲ್ ವಿ ಪ್ರಿಪ್ರೇಷನ್ಸನ್ನು ಎಡ್ಜನ್ನು ಮಾಡಬೇಕು. ಅದೇ ರೀತಿ ಇನ್ ಫ್ರಿಕ್ಷನ್ ವೆಲ್ಡಿಂಗ್, ಈ ಫ್ರಿಕ್ಷನ್ ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ ಎಂಡ್ಸ್ ಆಫ್ ಥಿಕ್ ಸಿಲಿಂಡ್ರಿಕಲ್ ಸೆಕ್ಷನ್ ಕ್ಯಾನ್ ಬಿ ವೆಲ್ಡೆಡ್ ವಿತೌಟ್ ಎನಿ ಎಡ್ಜ್ ಪ್ರಿಪ್ರೇಷನ್ಸ್. ಫ್ರಿಕ್ಷನ್ ವೆಲ್ಡಿಂಗ್ ಅಂತ ಬರುತ್ತಲ್ಲ, ಆ ಪ್ರೋಸೆಸ್ನಲ್ಲಿ ಸಿಲಿಂಡ್ರಿಕಲ್ ಎಂಡ್ ಏನಿರುತ್ತೆ ಅದು ತಿಕ್ಕಿದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ಎಡ್ಜ್ ಪ್ರಿಪ್ರೇಷನ್ಸ್ ಇಲ್ಲದೆ ನಾವು ಫ್ರಿಕ್ಷನ್ ವೆಲ್ಡಿಂಗನ್ನು ನಾವು. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಬಟ್ ಅಂಡ್ ಫಿಲ್ಲೆಟ್ ವೆಲ್ಡ್. ರೂಟ್ ಗ್ಯಾಪ್ ಬಗ್ಗೆ ಹೇಳಿದ್ದೀನಿ. ರೂಟ್ ಗ್ಯಾಪನ್ನು ಕೊಡ್ತಕ್ಕಂಥದ್ದೇ ಏನು ಮಾಡಲಿಕ್ಕೆ, ಡೆಪ್ತ್ ಆಫ್ ಪೆನಿಟ್ರೇಷನ್ಸನ್ನು ಮಾಡಲಿಕ್ಕೆ. ಸೊ ಇಂದಿನ ತರಗತಿಯಲ್ಲಿ ಹೇಳಿದ್ದೀನಿ, ನಿಮಗೆ ಸುಮ್ಮನೆ ನೆನೆಸ್ತಾ ಇರ್ತಕ್ಕಂಥದ್ದು. ಎ ರೂಟ್ ಗ್ಯಾಪ್ ಈಸ್ ರೆಕಮೆಂಡೆಡ್ ಸಿನ್ಸ್ ದ ಸ್ಪೇಸಿಂಗ್ ಅಲೋಸ್ ದ ಸಿಂಕಿಂಗ್ weld to draw the plates freely together in the butt joint. Thus it is possible to reduce weld cracking and minimize the distortion and increase penetrations by providing a root gap for some welded joint. ನೋಡಿ, ಈ ರೂಟ್ ಗ್ಯಾಪನ್ನು ಮಾಡೋದ್ರಿಂದ ಪೆನಿಟ್ರೇಷನ್ಸ್ ಏನಾಗುತ್ತೆ, ಚೆನ್ನಾಗುತ್ತೆ. ನೋಡಿ, ಯಾವುದೇ ಎಡ್ಜ್ ಪ್ರಿಪ್ರೇಷನ್ಸ್ ಆಗಲಿ, ಅದು ಪಿಲ್ಲೆಟ್ ವೆಲ್ಡ್ ಇರ್ಬೋದು, ಬಟ್ ವೆಲ್ಡ್ ಇರ್ಬೋದು, ರೂಟ್ ಓಪನಿಂಗ್ ಅಂತ ಕರಿತೀವಿ ಅಥವಾ ರೂಟ್ ಗ್ಯಾಪನ್ನು ಕೊಡ್ತೀವಿ. ಸರಿ, ಈ ರೂಟ್ ಗ್ಯಾಪನ್ನು ಕೊಡೋದ್ರಿಂದ ಪೆನಿಟ್ರೇಷನ್ಸ್ ಏನಾಗುತ್ತೆ, ತುಂಬ ಚೆನ್ನಾಗುತ್ತೆ. ಡೆಪ್ತ್ ಆಫ್ ಪೆನಿಟ್ರೇಷನ್ ಚೆನ್ನಾಗುತ್ತೆ, ವೆಲ್ಡ್ ಸ್ಟ್ರೆಂತು ಚೆನ್ನಾಗುತ್ತೆ, ಸ್ಟ್ರಾಂಗ್ ಆಗೇ ಇರುತ್ತೆ. ಈ ಎಡ್ಜ್ ಪ್ರಿಪ್ರೇಷನ್ಸು ಯಾವ ರೀತಿ ಮಾಡ್ಕೊಂಡು ಹೋಗ್ತೀವಿ ನೋಡಿ. ಇಲ್ಲಿ ಒಂದು ಪ್ಲಾಂಜ್ ಬಟ್ ಜಾಯಿಂಟ್ ಅಂತ ಇದೆ. ಇದು ಸ್ಕ್ವೇರ್ ಬಟ್ ಜಾಯಿಂಟ್. ಪ್ಲಾಂಜ್ ಇದು ಈ ರೀತಿ ಬೆಂಡ್ ಮಾಡಿ ಏನೇನು ಮಾಡ್ತೀವಿ, ಈ ಜಾಯಿಂಟನ್ನು ಮಾಡ್ತಕ್ಕಂಥದ್ದು. ಇದು 2 ಸ್ಕ್ವೇರ್ ಎಡ್ಜಸ್. ಇಲ್ಲೂ ಕೂಡ ರೂಟ್ ಗ್ಯಾಪ್ ಇದೆ. ಪ್ಲಾಂಜ್ ಬಟ್ ಜಾಯಿಂಟ್ನಲ್ಲಿ ಇಲ್ಲಿ ರೂಟ್ ಗ್ಯಾಪ್ ಇಲ್ಲ. ಇಲ್ಲಿ ದಿಸ್ ಇಸ್ ಸ್ಕ್ವೇರ್ ಬಟ್ ಜಾಯಿಂಟ್. ರೂಟ್ ಗ್ಯಾಪ್ ಏನು ಕೊಟ್ಟಿದ್ದಾರೆ, 3 mm ಕೊಟ್ಟಿದ್ದಾರೆ. ದಿಸ್ ಇಸ್ ದ ಥಿಕ್ನೆಸ್ ಆಫ್ ದ ಮೆಟಲ್. ಇನ್ನು ಸಿಂಗಲ್ ವಿ ನೋಡಿ, ಇದೇ ಸ್ಕ್ವೇರ್ ಬಟ್ ಜಾಯಿಂಟನ್ನು ಹೀಗೆ ಹ್ಯಾಂಗಲನ್ನು ಕೊಟ್ಟಿರೋದು. ಒಂದು ಇನ್ಕ್ಲೂಡ್ ಆ್ಯಂಗಲ್ 45 ಡಿಗ್ರಿ ಅಥವಾ 90 ಡಿಗ್ರಿ ಚಾಂಪರಿಂಗ್ ಮಾಡ್ತಕ್ಕಂಥದ್ದು, ಬೆವೆಲಿಂಗ್ ಎಂಡನ್ನು ಮಾಡ್ತಕ್ಕಂಥದ್ದು. ಸೊ ಆ್ಯಂಗಲ್ ಆಫ್ ಬೆವೆಲ್ ಅಂತ ಕರಿತೀವಿ. 45 ಡಿಗ್ರಿ ಕೊಡ್ತಕ್ಕಂಥದ್ದು. ಇನ್ಕ್ಲೂಡ್ ಆ್ಯಂಗಲ್ ಏನಾಗುತ್ತೆ, ಅವಾಗ 90 ಡಿಗ್ರಿ ಆಗುತ್ತೆ. ಸೊ ದಟ್ ಈಸ್ ಸಿಂಗಲ್ ವಿ ಬಟ್ ಜಾಯಿಂಟ್. ಇಲ್ಲೂ ಕೂಡ ರೂಟ್ ಗ್ಯಾಪನ್ನು ಕೊಡ್ತೀವಿ. ರೂಟ್ ಪೇಸ್ ಕೆಳಗಡೆ ಇರ್ತಕ್ಕಂಥದ್ದು ರೂಟ್ ಪೇಸ್ ಇಲ್ಲಿ ತೋರಿಸಿದ್ದೀನಿ ನಾನು. ಸಿಂಗಲ್ ಯು ಇದು. ಇಲ್ಲೇ ಎಡ್ಜ್ ಪ್ರಿಪ್ರೇಷನ್ಸ್ ಬೇರೆ, ಇಲ್ಲೇ ಎಡ್ಜ್ ಪ್ರಿಪ್ರೇಷನ್ಸ್ ಬೇರೆ. ಇಲ್ಲೂ ಗ್ಯಾಪ್ ಇದೆ, ರೂಟ್ ರೇಡಿಯಸ್ ಇದೆ, ರೂಟ್ ಪೇಸ್ ಇದೆ. ಇದನ್ನು ರೂಟ್ ಪೇಸ್ ಅಂತ ಕರಿತೀವಿ, ರೂಟ್ ರೇಡಿಯಸ್ ಅಂತ ಕರಿತೀವಿ. ಇದು ಆ್ಯಂಗಲ್ ಆಫ್ ಬೆವೆಲ್ಲು, ಇದು ಇನ್ಕ್ಲೂಡೆಡ್ ಆ್ಯಂಗಲ್.
ಅಲ್ಲಿಗೆ ಪ್ಲಾನ್ಸ್ ಬಟ್ ಜಾಯಿಂಟು, ಸ್ಕ್ವೇರ್ ಬಟ್ ಜಾಯಿಂಟು, ಸಿಂಗಲ್ ವಿ ಬಟ್ಟು, ಸಿಂಗಲ್ ಯು ಬಟ್ಟನ್ನು ನೋಡಿ. ಇಲ್ಲಿ ಡಬಲ್ ವಿ ಬಟ್ ನೋಡಿ, ಇಲ್ಲೂ ಕೂಡ ರೂಟ್ ಗ್ಯಾಪ್ ಅನ್ನು ಕೊಟ್ಟಿದ್ದೀವಿ. ಇಲ್ಲಿ ರೂಟ್ ಪೇಸ್ ಇಲ್ಲಿ ಮಧ್ಯದಲ್ಲಿದೆ. ಇಲ್ಲೂ ಕೂಡ ಇನ್ಕ್ಲೂಡೆಡ್ ಆಂಗಲ್ ಆಫ್ ಬೆವೆಲ್ ಇದೆ. ಸೊ ಡಬಲ್ ವಿನು ಕೂಡ ಸೇಮ್ ಇದೇ ತರ ಇದೆ ನೋಡಿ. ಎರಡಕ್ಕೂ ಕಂಪೇರ್ ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ವಿ, ಇಲ್ಲಿ ಡಬಲ್ ಯು. ಇಲ್ಲಿ ರೇಡಿಯಸ್ ಬರುತ್ತೆ, ಇಲ್ಲಿ ಹಂಗೆ ಸುಮ್ಮನೆ ಜಸ್ಟ್ ಬೆವೆಲ್ ಎಡ್ಜ್ ಬರುತ್ತೆ. ಬಟ್ ರೂಟ್ ಪೇಸ್ ಅಂತೂ ಇದ್ದೇ ಇದೆ. ಇಲ್ಲೂ ರೂಟ್ ಪೇಸ್ ಇದೆ, ಇಲ್ಲೂ ರೂಟ್ ಪೇಸ್ ಇದೆ. ಗ್ಯಾಪ್ ಅನ್ನ ಎಲ್ಲ ಜಾಯಿಂಟ್ಸ್ ನಲ್ಲೂ ಕೊಡ್ತೀವಿ. ಸಿಂಗಲ್ ಬೆವೆಲ್ ಬಟ್ ವೆಲ್ಡ್ ನೋಡಿ, ಒಂದು ಸ್ಕ್ವೇರ್ ಹೆಡ್, ಒಂದು ಮಾತ್ರ ಏನ್ ಮಾಡಿದ್ದಾರೆ, ಬೆವೆಲ್ ಹೆಡ್ ಮಾಡಿದ್ದಾರೆ, ರೂಟ್ ಪೇಸ್ ಅನ್ನು ಬಿಟ್ಟು. ಮತ್ತೆ ರೂಟ್ ಗ್ಯಾಪ್ ಇದೆ. ದಿಸ್ ಇಸ್ ದ ಇನ್ಕ್ಲೂಡ್ ಆಂಗಲ್. ಸೊ ಎಗೈನ್ ಇಲ್ಲಿ ಸಿಂಗಲ್ ಜೆ ಬಟ್ ಜಾಯಿಂಟ್ ಬನ್ನಿ. ಇಲ್ಲೂ ಕೂಡ ರೂಟ್ ಗ್ಯಾಪ್ ಅನ್ನು ಕೊಟ್ಟಿದ್ದೀವಿ. ಇದು ಸಿಂಗಲ್ ಜೆ ಬಟ್ ಜಾಯಿಂಟ್. ರೂಟ್ ರೇಡಿಯಸ್ ಇದೆ, ಗ್ಯಾಪ್ ಇದೆ, ರೂಟ್ ಗ್ಯಾಪ್ ಕೊಟ್ಟಿದ್ದೀವಿ, ರೂಟ್ ಪೇಸ್ ಅಂತ ಕರಿತೀವಿ. ಮತ್ತೆ ಅಗೈನ್ ಇನ್ಕ್ಲೂಡೆಡ್ ಆಂಗಲ್. ಸಮ್ ಆಂಗಲ್ಸ್ ಅನ್ನು ನಾವು ಕೊಟ್ಕೊಂಡು ಹೋಗ್ತೀವಿ. ಅಗೈನ್ ಇಲ್ಲಿ ಮತ್ತೆ ಸಿಂಗಲ್ ಬೆವೆಲ್ ಬಟ್ ಜಾಯಿಂಟ್ ಅನ್ನು ನೋಡಿ. ದಿಸ್ ಇಸ್ ಸಿಂಗಲ್ ಬೆವೆಲ್ ಬಟ್ ಜಾಯಿಂಟ್, ಸಿಂಗಲ್ ಜೆ ಬಟ್ ಜಾಯಿಂಟ್, ಡಬಲ್ ಬೆವೆಲ್. ಇದು ಡಬಲ್ ಬೆವೆಲ್. ಒಂದ್ ಕಡೆ ಏನಿದೆ ಸ್ಕ್ವೇರ್ ಎಡ್ಜ್ ಇದೆ, ಇನ್ನೊಂದು ಕಡೆ ಡಬಲ್ ಬೆವೆಲ್ ಆಗಿದೆ 45 ಡಿಗ್ರಿ. ಇಲ್ಲಿ ಡಬಲ್ ಜೆ ನೋಡಿ, ಆಂಗಲ್ ಇಲ್ಲಿ 20 ಡಿಗ್ರಿ ಇದೆ. ಇದು ರೂಟ್ ಪೇಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ರೂಟ್ ರೇಡಿಯಸ್. ಸೊ ದಿಸ್ ಇಸ್ ದ ಥಿಕ್ನೆಸ್. ಟಿ ಅನ್ನೋದೇನು ಥಿಕ್ನೆಸ್ ಅನ್ನ ಸೂಚಿಸುತ್ತೆ. ಇವೆಲ್ಲ ಡಿಫರೆಂಟ್ ಟೈಪ್ಸ್ ಆಫ್ ಎಡ್ಜ್ ಪ್ರಿಪರೇಷನ್ಸ್. ಇನ್ನು ಪಿಲ್ಲೆಟ್ ವೆಲ್ಡ್ಗೆ ಬಂದರೆ ನೋಡಿ, ಇದು ಪಿಲ್ಲೆಟ್ ವೆಲ್ಡ್. ಪಿಲ್ಲೆಟ್ ವೆಲ್ಡ್ ಅಂದರೆ ಒನ್ ಓವರ್ ಅನದರ್, ಒಂದು ಮೆಟಲ್ ಮೇಲೆ ಇನ್ನೊಂದು ಮೆಟಲನ್ನು ಇಟ್ಟು ನಾವೇನು ಮಾಡ್ತೀವಿ, ಜಾಯಿಂಟ್ ಅನ್ನು ಮಾಡ್ತಿರ್ತಕ್ಕಂಥದ್ದು. ಪಿಲ್ಲೆಟ್ ವೆಲ್ಡ್ಗೆ ಬೆಸ್ಟ್ ಎಕ್ಸಾಂಪಲ್ಲು ಲ್ಯಾಪ್ ಜಾಯಿಂಟು, ಟಿ ಜಾಯಿಂಟು, ಕಾರ್ನರ್ ಜಾಯಿಂಟ್. ಲ್ಯಾಪು, ಟಿ ಮತ್ತು ಕಾರ್ನರ್ ಜಾಯಿಂಟ್ ನೋಡಿ. ಇಲ್ಲಿ ದಿಸ್ ಇಸ್ ದ ಟಿ ಪಿಲ್ಲೆಟ್, ಸ್ಕ್ವೇರ್ ಎಡ್ಜಸ್. ಇದು ಲ್ಯಾಪ್ ಪಿಲ್ಲೆಟ್, ಒನ್ ಓವರ್ ಅನದರ್. ಸೊ ಅಗೈನ್ ದಿಸ್ ಇಸ್ ದ ಕಾರ್ನರ್ ಪಿಲ್ಲೆಟ್, ಕಾರ್ನರ್ ಸ್ಕ್ವೇರ್ ಎಡ್ಜಸ್. ಇದು ಸ್ಕ್ವೇರ್ ಎಡ್ಜ್. ಸಿಂಗಲ್ ಬೆವೆಲ್ ಪಿಲ್ಲೆಟ್, ದಿಸ್ ಇಸ್ ಸಿಂಗಲ್ ಬೆವೆಲ್ ಪಿಲ್ಲೆಟ್. ಇದೇ ಎಡ್ಜನ್ನು ಇಲ್ಲಿ ಸಿಂಗಲ್ ಮಾಡ್ತಕ್ಕಂಥದ್ದು. ಅಗೈನ್ ಇಲ್ಲೂ ಕೂಡ ನಿಮಗೆ ಬೆವೆಲ್ ಆಂಗಲ್ ಬರುತ್ತೆ, ರೂಟ್ ಪೇಸ್ ಬರುತ್ತೆ, ರೂಟ್ ಗ್ಯಾಪ್ ಬರುತ್ತೆ. ದಿಸ್ ಇಸ್ ಸಿಂಗಲ್ ಬೆವೆಲ್. ಮತ್ತೆ ಡಬಲ್ ಬೆವೆಲ್ ಪಿಲ್ಲೆಟ್, ಇದು ಡಬಲ್ ಬೆವೆಲ್ ಪಿಲ್ಲೆಟ್. ಸೊ ದಿಸ್ ಆರ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ಎಡ್ಜ್ ಪ್ರಿಪರೇಷನ್ಸ್ ಫಾರ್ ಬೋತ್ ಬಟ್ ವೆಲ್ಡ್ ಅಂಡ್ ಪಿಲ್ಲೆಟ್. ಬಟ್ ವೆಲ್ಡು ಮತ್ತು ಪಿಲ್ಲೆಟ್ ವೆಲ್ಡ್ನಲ್ಲಿ ಬೇರೆ ಬೇರೆ ರೀತಿಯಾದಂಥ ಎಡ್ಜಸ್ ಅನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಯಾಕೆ ಈ ಎಡ್ಜಸ್ ಅನ್ನು ಪ್ರಿಪೇರ್ ಮಾಡ್ತೀವಿ ಅಂದರೆ, ನಮಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ಸ್ಟ್ರೆಂತ್ಗೋಸ್ಕರ ನಾವು ಈ ಎಡ್ಜಸ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಈ ಎಡ್ಜಸ್ ಅನ್ನ ಪ್ರಿಪೇರ್ ಮಾಡೋದು ಯಾವ್ಯಾವೆಲ್ಲ ಅಂಶಗಳು, ಯಾವ ವೆಲ್ಡಿಂಗ್ ಪ್ರೋಸೆಸ್ಸು, ಮೆಟಲ್ ಥಿಕ್ನೆಸ್ ಎಷ್ಟು, ಅರ್ಥ ಆಯ್ತಾ? ಮೆಟಲ್ ಥಿಕ್ನೆಸ್ ಮತ್ತು ಎಕನಾಮಿ ಫ್ಯಾಕ್ಟರ್, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇವೆಲ್ಲವನ್ನು ನೋಡಿಕೊಂಡು ನಾವು ಈ ಎಡ್ಜ್ ಪ್ರಿಪ್ರೇಷನ್ಸನ್ನು ನಾವು ಈ ಎಡ್ಜ್ ಪ್ರಿಪ್ರೇಷನ್ಸನ್ನು ನೋಡಿದ್ವಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಟೈಪ್ಸ್ ಆಫ್ ವೆಲ್ಡಿಂಗ್ ಜಾಯಿಂಟ್ಸ್, ಈಗ ಆಲ್ರೆಡಿ ನೀವು ಸಾಮಾನ್ಯವಾಗಿ 5 ಬೇಸಿಕ್ ಟೈಪ್ಸ್ ಆಫ್ ವೆಲ್ಡಿಂಗ್ ಜಾಯಿಂಟ್ಸ್ ಇದೆ ಇಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಬಟ್ ಜಾಯಿಂಟು, ಕಾರ್ನರ್ ಜಾಯಿಂಟು, ಲ್ಯಾಪ್ ಜಾಯಿಂಟು, ಟಿ ಜಾಯಿಂಟು, ಹೆಡ್ಜ್ ಜಾಯಿಂಟ್. ದಿಸ್ ಆರ್ ಆಲ್ ದ ಕಾಮನ್ ಬೇಸಿಕ್ ಟೈಪ್ಸ್ ಆಫ್ ವೆಲ್ಡ್ ಜಾಯಿಂಟ್ಸ್. ಬಟ್ ಜಾಯಿಂಟ್ ಅಂದರೆ ಗೊತ್ತು, ಈ ರೀತಿ. ಸೊ 2 ಪೀಸ್ ಆಫ್ ಮೆಟಲ್ ಇದೆ, ಒಂದ್ರ ಪಕ್ಕ ಒಂದು ಇಟ್ಟಿದ್ದಾರೆ, ಇಲ್ಲಿ ಸರ್ಟನ್ ರೂಟ್ ಗ್ಯಾಪ್ ಅನ್ನು ಕೊಟ್ಟಿದ್ದಾರೆ, ಜಾಯಿನ್ ಮಾಡ್ತೀವಿ, ವೆಲ್ಡಿಂಗ್ ಅನ್ನು ಮಾಡ್ತೀವಿ. ಎ ಜಾಯಿಂಟ್ ಬಿಟ್ವೀನ್ 2 ಪೀಸ್ ಟೈಯಿಂಗ್ ಇನ್ ದ ಸೇಮ್ ಪ್ಲೇನ್, ಅಂದರೆ ಒಂದೇ ಪ್ಲೇನ್ ಲೆವೆಲ್ನಲ್ಲಿ, ಈಸ್ ಕಾಲ್ಡ್ ಬಟ್ ಜಾಯಿಂಟ್ ಅಂತ ನಾವು ಹಾಕ್ತೀವಿ. ಎರಡನೇದು ಟಿ ಜಾಯಿಂಟ್, ದಿಸ್ ಇಸ್ ಟಿ ಜಾಯಿಂಟ್. ಇವೆಲ್ಲ ಸ್ಕ್ವೇರ್ ಎಡ್ಜ್ ಪ್ರಿಪರೇಷನ್ಸ್. ಇಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಯು, ವಿ, ಸಿಂಗಲ್ ಜೆ ಇದ್ಯಾವುದನ್ನು ಪ್ರಿಪೇರ್ ಮಾಡಿಲ್ಲ ನಾವು, ಜಸ್ಟ್ ಸ್ಕ್ವೇರ್ ಜಾಯಿಂಟ್ ಅನ್ನು ತೋರಿಸ್ತಾ ಇದೆ. ಎ ಜಾಯಿಂಟ್ ಬಿಟ್ವೀನ್ ಪೀಸ್ ಲೊಕೇಟೆಡ್ ಅಟ್ ಎ ಹ್ಯಾಂಗಲ್ ಟು ಈಚ್ ಅದರ್ ಫಾರ್ಮಿಂಗ್ ಎ ಟಿ, ಅಂದರೆ 90 ಡಿಗ್ರಿಗೆ, ಒಂದು ಮೆಟಲ್ ಮೇಲೆ ಇನ್ನೊಂದು ಮೆಟಲ್ 90 ಡಿಗ್ರಿಗೆ ಇಟ್ಟಿದ್ದಾರೆ ನೋಡಿ. ಇಸ್ ನೌನ್ ಆಸ್ ಟಿ ಜಾಯಿಂಟ್. ಆಫ್ಟರ್ ಟಿ ಜಾಯಿಂಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪಿಲ್ಲೆಟ್ ಜಾಯಿಂಟ್ ಅಂತ ಕೂಡ ಕರಿತೀವಿ. ಈ ಟಿ ಜಾಯಿಂಟ್ಗೆ ಇನ್ನೊಂದು ಹೆಸರು ಪಿಲ್ಲೆಟ್ ಜಾಯಿಂಟ್, ನೆನ್ನಲ್ಲಿ ಇಟ್ಕೊಳ್ಳಿ. ಹೈ LLET, ಪಿಲ್ಲೆಟ್ ಜಾಯಿಂಟ್, FILLET, ಪಿಲ್ಲೆಟ್ ಜಾಯಿಂಟ್ ಅಂತ ಕೂಡ ನಾವು ಕರಿತೀವಿ. ಈ ಟಿ ಜಾಯಿಂಟ್ ಏನಿದೆ, ಅಕಾರ್ಡಿಂಗ್ ಟು ದ ಎಡ್ಜ್ ಪ್ರಿಪರೇಷನ್ಸ್ ನಾನು ಹೇಳಿದೆ. ಈ ಜಾಯಿಂಟ್ಸ್ ಮೊದಲೇ ಹೇಳಿದ್ದೀನಿ ನಿಮಗೆ ಹಿಂದಿನ ತರಗತಿ. ಅಕಾರ್ಡಿಂಗ್ ಟು ದ ಎಡ್ಜ್ ಪ್ರಿಪರೇಷನ್ಸ್, ಸೊ ದಿಸ್ ಇಸ್ ಎ ಸ್ಕ್ವೇರ್ ಹೆಡ್ಜ್ ಟಿ ಜಾಯಿಂಟ್, ಸ್ಕ್ವೇರ್ ಟಿ ಅಥವಾ ಪ್ಲೈನ್ ಟಿ ಜಾಯಿಂಟ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿಯಾದಂಥ ಎಡ್ಜ್ ಪ್ರಿಪರೇಷನ್ಸ್ ಇಲ್ಲ. ನೋ ಎಡ್ಜ್ ಪ್ರಿಪರೇಷನ್ಸ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್ ಟೈಪ್ ಆಫ್ ಜಾಯಿಂಟ್.
This joint may be used up to 12 mm thick plate. This joint is suitable for carrying longitudinal loads only. It requires more weld metal. ನೋಡಿ, ಈ ಒಂದು ಜಾಯಿಂಟ್ಗೆ ಸ್ಕ್ವೇರ್ ಅಥವಾ ಪ್ಲೈನ್ ಟಿ ಜಾಯಿಂಟ್ ಅಂತ ನಾವೇನು ಕರಿತೀವಿ, ಇದಕ್ಕೆ ಎಡ್ಜ್ ಪ್ರಿಪ್ರೇಷನ್ಸ್ ಬೇಕಾಗಿಲ್ಲ. ಇದು ಹತ್ತತ್ರ ನೀವು 12 mm ಥಿಕ್ ಪ್ಲೇಟ್ವರೆಗೂ ಈ ಥರ ಒಂದು ಸ್ಕ್ವೇರ್ ಅಥವಾ ಪ್ಲೈನ್ ಟಿ ಜಾಯಿಂಟ್ ಅನ್ನು ಮಾಡ್ಬೋದು. ಈ ಒಂದು ಸ್ಕ್ವೇರ್ ಟಿ ಜಾಯಿಂಟ್ ಏನಿದೆ, ಇದು ಲಾಂಗಿಟ್ಯೂಡನಲ್ ಲೋಡ್ಸನ್ನು ಕ್ಯಾರಿ ಮಾಡಲಿಕ್ಕೆ ಭಾಳ ಉಪಯುಕ್ತ. ಮತ್ತು ಇಲ್ಲಿ ಜಾಸ್ತಿ ವೆಲ್ಡ್ ಮೆಟಲ್ ಬೇಕಾಗಿದೆ. ಇಟ್ ರಿಕ್ವೈರ್ಸ್ ಮೋರ್ ವೆಲ್ಡ್ ಮೆಟಲ್. ದಿಸ್ ಈಸ್ ಫಸ್ಟ್ ಟಿ ಜಾಯಿಂಟ್ಸ್ನಲ್ಲಿ. ಅದೇ ಟಿ ಜಾಯಿಂಟ್ನಲ್ಲಿ ಸಿಂಗಲ್ ಬೆವೆಲ್ ಟಿ ಜಾಯಿಂಟ್ ಅಂದರೆ, ನಾನು ಇಲ್ಲಿ ವೆಲ್ಡಿಂಗ್ ಜಾಯಿಂಟ್ಸ್ ಏನಿದೆ ಮಕ್ಕಳೇ, ಅದನ್ನು ಅಕಾರ್ಡಿಂಗ್ ಟು ದ ಎಡ್ಜಸ್ ಹೇಳ್ತಾರೆ. ಈಗ ಅಲ್ಲಿ ಸ್ಕ್ವೇರ್ ನೋಡಿದ್ವಿ, ಈಗ ಇಲ್ಲಿ ನೋಡಿ ಸಿಂಗಲ್ ಬೆವೆಲ್ ನೋಡಿ, ಒಂದು ಸೈಡ್ ಮಾತ್ರ ಬೆವೆಲ್ ಮಾಡಿದ್ದಾರೆ. ದಿಸ್ ಜಾಯಿಂಟ್ ಕ್ಯಾನ್ ಕ್ಯಾರಿ ಹೆವಿಯರ್ ಲೋಡ್ಸ್ ಇನ್ ದ ಪ್ಲೈನ್. ಈ ಹಿಂದೆ ನೋಡಿದ್ವಲ್ಲ ಪ್ಲೈನ್ ಟಿ ಜಾಯಿಂಟ್, ಅದಕ್ಕಿಂತ ಜಾಸ್ತಿ ಲೋಡನ್ನು ಕ್ಯಾರಿ ಮಾಡ್ಬೋದು ಮತ್ತು ವಿತ್ ಸ್ಟ್ಯಾಂಡ್ ಮಾಡ್ತದೆ, ತಡ್ಕೊಳ್ಳೋ ಶಕ್ತಿ ಇದೆ. ಎಡ್ಜ್ ಪ್ರಿಪ್ರೇಷನ್ ಕಾಸ್ಟ್ ಇಸ್ ಮೋರ್ ಬಟ್ ರಿಕ್ವೈರ್ಸ್ ಲೆಸ್ ಎಲೆಕ್ಟ್ರೋಡ್ ಮೆಟಲ್. ನೋಡಿ, ಎಡ್ಜ್ ಪ್ರಿಪ್ರೇಷನ್ ಕಾಸ್ಟ್ ಜಾಸ್ತಿ, ಆದರೆ ಅಲ್ಲಿ ಮೊದಲನೇದು ಪ್ಲೈನ್ ಟಿ ಜಾಯಿಂಟ್ನಲ್ಲಿ ಪಿಲ್ಲೆಟಲ್ಲಿ ಜಾಸ್ತಿ ಮೆಟಲ್ ತಗೋತಾ ಇತ್ತು. ಇಲ್ಲಿ ಲೆಸ್ ಎಲೆಕ್ಟ್ರೋಡ್ ಮೆಟಲಿಂದ ನೀವು ವೆಲ್ಡಿಂಗನ್ನು ಮಾಡ್ಬೋದು. ದಿಸ್ ಇಸ್ ಟು ಬಿ ವೆಲ್ಡೆಡ್ ಫ್ರಮ್ ಒನ್ ಸೈಡ್ ಓನ್ಲಿ. ನೋಡಿ, ಈ ಒಂದು ಸಿಂಗಲ್ ಬೆವೆಲ್ ಒಂದು ಸೈಡ್ ಮಾತ್ರ ವೆಲ್ಡನ್ನು ಮಾಡ್ತೀವಿ. ಅಪ್ ಟು ಮೆಟಲ್ ಪ್ಲೇಟ್ ಥಿಕ್ನೆಸ್ 12 to 18 mm, ಬಿಟ್ವೀನ್ 12 to 18, 12ರಿಂದ 18 mm ಒಳಗಡೆ ಮೆಟಲ್ ಥಿಕ್ನೆಸ್ ಇರುತ್ತಲ್ಲ, ಅದನ್ನು ನಾವೇನು ಮಾಡ್ತೀವಿ, ಈ ಒಂದು ಸಿಂಗಲ್ ಬೆವೆಲ್ ಟಿ ಜಾಯಿಂಟನ್ನು ಮಾಡ್ತೀವಿ. ಅಂದರೆ ಈ 12 to 18 mm ಥಿಕ್ನೆಸ್ ಇರ್ತಕ್ಕಂಥ ಮೆಟಲ್ಗೆ ಈ ಒಂದು ಸಿಂಗಲ್ ಬೆವೆಲ್ ಟಿ ಜಾಯಿಂಟ್ ಎಡ್ಜ್ ಪ್ರಿಪ್ರೇಷನ್ಸನ್ನು ನಾವು ಮಾಡ್ಕೊಳ್ತೀವಿ. ಅದೇ ಟಿ ಜಾಯಿಂಟ್ನಲ್ಲಿ ಡಬಲ್ ಬೆವೆಲ್ ಟಿ ಬರುತ್ತೆ. ನೋಡಿ, ಇಲ್ಲಿ ಡಬಲ್ ಬೆವೆಲ್ ಎರಡೂ ಸೈಡ್ ಇದೆ, ಎರಡೂ ಕಡೆ ವೆಲ್ಡ್ ಮಾಡ್ತೀವಿ. ಅದರಲ್ಲಿ ಹಿಂದೆ ಸಿಂಗಲಲ್ಲಿ ಒಂದೇ ಕಡೆ ಮಾಡ್ತಾ ಇದ್ವಿ. ದಿಸ್ ಕ್ಯಾನ್ ಬಿ ಯೂಸ್ಡ್ ಕ್ಯಾರಿಂಗ್ ಹೆವಿ ಲೋಡ್ಸ್. ಇದು ತುಂಬ ಜಾಸ್ತಿ ಲೋಡ್, ಅದಕ್ಕಿಂತ ಜಾಸ್ತಿ ಲೋಡನ್ನು, ಒಂದಕ್ಕಿಂತ ಒಂದು ಹೋಗ್ತಾ ಹೋಗ್ತಾ ಮೆಟಲ್ ಲೋಡನ್ನು ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ. ಮತ್ತು ಥಿಕ್ನೆಸ್ ಕೂಡ ಮೆಟಲ್ ಅಪ್ ಟು 25 mm ಥಿಕ್ನೆಸ್ ಕ್ಯಾನ್ ಬಿ ವೆಲ್ಡೆಡ್ ಯೂಸಿಂಗ್ ದಿಸ್ ಎಡ್ಜ್ ಪ್ರಿಪ್ರೇಷನ್. ಅಪ್ ಟು 25 mm ಥಿಕ್ನೆಸ್ ಪ್ಲೇಟ್ವರೆಗೆ ಈ ರೀತಿಯಾದಂಥ ಎಡ್ಜ್ ಪ್ರಿಪ್ರೇಷನ್ಸನ್ನು ಮಾಡಿಕೊಂಡು ನಾವು ವೆಲ್ಡನ್ನು ಮಾಡ್ತೀವಿ. ದ ಎಡ್ಜ್ ಪ್ರಿಪ್ರೇಷನ್ ಕಾಸ್ಟ್ ಇಸ್ ಹೈಯರ್ ಬಟ್ ರಿಕ್ವೈರ್ ಲೆಸ್ ಎಲೆಕ್ಟ್ರೋಡ್ಸ್. ಇಲ್ಲಿ ಎಡ್ಜ್ ಪ್ರಿಪೇರ್ ಮಾಡ್ತೀವಲ್ಲ, ಇದ್ರ ಕಾಸ್ಟೇ ಜಾಸ್ತಿ ಆಗೋಗುತ್ತೆ ನಮಗೆ. ಆದರೆ ಎಲೆಕ್ಟ್ರೋಡ್ ಏನು ಖರ್ಚು ಮಾಡ್ತೀವಿ, ಪಿಲ್ಲಿಂಗ್ ಮೆಟೀರಿಯಲ್ಸು, ಅದು ಲೆಸ್. ಸಿಂಗಲ್ ಬೆವೆಲ್ ಟಿ ಜಾಯಿಂಟ್ಗೆ ಕಂಪೇರ್ ಮಾಡಿದಾಗ ಇಲ್ಲಿ ಕಡಿಮೆ ಎಲೆಕ್ಟ್ರೋಡನ್ನು ತಗೊಳ್ಕೊಳ್ತದೆ. ಇಲ್ಲಿ ವೆಲ್ಡಿಂಗ್ ಕ್ಯಾನ್ ಬಿ ಡನ್ ಆನ್ ಬೋತ್ ಸೈಡ್, ಎರಡೂ ಸೈಡ್ನಲ್ಲಿ ವೆಲ್ಡಿಂಗನ್ನು ನಾವು ಮಾಡ್ತೀವಿ. ಇನ್ನೊಂದು ಸಿಂಗಲ್ ಜೆ ಜಾಯಿಂಟ್ ಅಂತ ಕರಿತೀವಿ. ದಿಸ್ ಇಸ್ ಸಿಂಗಲ್ ಜೆ ಜಾಯಿಂಟ್. ನೋಡಿ, ಒಂದೇ ಸೈಡ್ ಇರ್ತಕ್ಕಂಥದ್ದು. ಸೊ ದಿಸ್ ಜಾಯಿಂಟ್ ಇಸ್ ಯೂಸ್ಡ್ ಟು ಲೋಡ್ಸ್ ಆನ್ ಪ್ಲೇಟ್ಸ್ ಅಬೌವ್ 25 mm. ಮೋರ್ ದೆನ್ 25 mm ಥಿಕ್ನೆಸ್ ಇದ್ರೆ ಈ ಥರ ಸಿಂಗಲ್ ಜೆ ಜಾಯಿಂಟ್ ಇರ್ತಕ್ಕಂಥ ಮೆಟಲನ್ನು ನಾವು ಯೂಸ್ ಮಾಡ್ತೀವಿ. ದಿಸ್ ವೆಲ್ಡಿಂಗ್ ಇಸ್ ಡನ್ ಆನ್ ಒನ್ ಸೈಡ್. ಈ ವೆಲ್ಡಿಂಗ್ ಮಾಡೋದು ಕೂಡ ಒಂದೇ ಸೈಡಲ್ಲಿ. ಕಾಸ್ಟ್ ಆಫ್ ಜಾಯಿಂಟ್ ಪ್ರಿಪ್ರೇಷನ್ಸ್ ಹೈಯರ್. ಈ ಎಡ್ಜ್ ಪ್ರಿಪ್ರೇಷನ್ ಮಾಡಲಿಕ್ಕೆ ನಿಮಗೆ ಎಕನಾಮಿಕ್ ಆಗಿ ತುಂಬ ಖರ್ಚು ಬೀಳುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ರಿಕ್ವೈರ್ಸ್ ಲೆಸ್ ಎಲೆಕ್ಟ್ರೋಡ್. ಇಲ್ಲೂ ಕೂಡ ಅಷ್ಟು ಎಲೆಕ್ಟ್ರೋಡ್ ಏನು ಖರ್ಚಾಗಲ್ಲ, ಸಿಂಗಲ್ ಬೆವೆಲ್ ಅಷ್ಟು ಇರುತ್ತೆ. ಸಿಂಗಲ್ ಬೆವೆಲಲ್ಲಿ ಎಷ್ಟು ಎಲೆಕ್ಟ್ರೋಡ್ ಖರ್ಚಾಗುತ್ತೋ ಅಷ್ಟೇ ಇಲ್ಲಿ ಕೂಡ ಖರ್ಚಾಗುತ್ತೆ. ಬಟ್ ಎಡ್ಜ್ ಪ್ರಿಪ್ರೇಷನ್ಸ್ ಕಾಸ್ಟು ಜಾಸ್ತಿ. ಅಬೌವ್ 25 mm ಥಿಕ್ನೆಸ್ಗೆ ನಾವು ಇದನ್ನು ಬಳಸ್ತೀವಿ. ಡಬಲ್ ಟಿ ಜಾಯಿಂಟ್. So this is double T fillet joint. This can withstand very heavy loads and are used for plates above 30 mm thickness. 30 mm thickness ಗಿಂತ ಜಾಸ್ತಿ ಥಿಕ್ ಮೆಟಲ್ ಅನ್ನ ವೆಲ್ಡ್ ಮಾಡುವಾಗ ಈ ಒಂದು ಡಬಲ್ ಜೆ ಎಡ್ಜ್ ಪ್ರಿಪ್ರೇಷನ್ಸ್ ಅನ್ನ ನಾವು ಮಾಡ್ತೀವಿ. ತುಂಬ ಜಾಸ್ತಿ ಹೆವಿ ಲೋಡ್ಸ್ ಅನ್ನು ಬೇರೆ ಪಿಲೆಟ್ ವೆಲ್ಡ್ಗೆ ಕಂಪೇರ್ ಮಾಡಿದಾಗ ಇದರಲ್ಲಿ ಜಾಸ್ತಿ ಲೋಡನ್ನು ನಾವೇನು ಮಾಡ್ಬೋದು, ಕ್ಯಾರಿಯನ್ನು ನಾವು ಮಾಡ್ಬೋದು ಮಕ್ಕಳೇ. ದಿಸ್ ಕ್ಯಾನ್ ಬಿ ವೆಲ್ಡೆಡ್ ಫ್ರಮ್ ಬೋತ್ ಸೈಡ್. ನೋಡಿ, ಇದರಲ್ಲಿ ಎರಡೂ ಸೈಡ್ ಮಾಡ್ತೀವಿ. ಸಿಂಗಲ್ ಜೇನಲ್ಲಿ ಒಂದು ಸೈಡ್ ಇತ್ತು, ಇದರಲ್ಲಿ ಎರಡೂ ಸೈಡ್ ಮಾಡ್ತೀವಿ. ಹಾಗಾಗಿ ಕಾಸ್ಟ್ ಆಫ್ ದ ಜಾಯಿಂಟ್ ಪ್ರಿಪ್ರೇಷನ್ಸ್ ಹೈ. ಕಾಸ್ಟ್ ಏನಾಗುತ್ತೆ, ಹೈ ಇದೆ. ಬಟ್ ಲೆಸ್ ಎಲೆಕ್ಟ್ರೋಡ್ ಕ್ಯಾನ್ ಬಿ ಕನ್ಸ್ಯೂಮ್. ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದ ಡಬಲ್ ಬೆವೆಲ್ ಜಾಯಿಂಟ್ಗಿಂತ ಕಡಿಮೆ ಎಲೆಕ್ಟ್ರೋಡನ್ನು ನಾವು ಯೂಸ್ ಮಾಡ್ತೀವಿ ಇಲ್ಲಿ.
ಸೊ ಅಂದರೆ ಈ ಡಬಲ್ ಜೆ ಟಿ ಜಾಯಿಂಟ್ ಎಡ್ಜ್ ಪ್ರಿಪ್ರೇಷನ್ಸು ಫಿಲ್ಲೆಟ್ ವೆಲ್ಡ್ನಲ್ಲಿ above 30 mm ಪ್ಲೇಟ್ಸ್ಗೆ ಇಟ್ ಕ್ಯಾನ್ ಕ್ಯಾರಿ ಆ್ಯಂಡ್ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ವೆರಿ ಹೆವಿ ಲೋಡ್ಸ್. ಇನ್ನು ಅದು ಬಿಟ್ಟರೆ ಲ್ಯಾಬ್ ಜಾಯಿಂಟ್, ಈಗ ಟಿ ಜಾಯಿಂಟ್ ನೋಡಿದ್ವಿ, ಬಟ್ ಜಾಯಿಂಟ್ ನೋಡಿದ್ವಿ. ಲ್ಯಾಬ್ ಜಾಯಿಂಟ್ ಎಡ್ಜ್ ಪ್ರಿಪ್ರೇಷನ್ಸ್ಗೆ ಅಂದರೆ ಮಕ್ಕಳೇ, ಎ ಲ್ಯಾಬ್ ಜಾಯಿಂಟ್ ಇಸ್ ಎ ಜಾಯಿಂಟ್ ಬಿಟ್ವೀನ್ ಪೀಸ್ ಓವರ್ಲ್ಯಾಪಿಂಗ್ ಈಚ್ ಅದರ್. ನೋಡಿ ಇಲ್ಲಿ ಓವರ್ಲ್ಯಾಪ್, ಒಂದು ಪ್ಲೇಟ್ ಮೇಲೆ ಇನ್ನೊಂದು ಪ್ಲೇಟ್. ಇಲ್ಲೂ ಕೂಡ ಎಡ್ಜ್ ಪ್ರಿಪ್ರೇಷನ್ಸ್ ಅನ್ನು ನಾವು ಮಾಡ್ತೀವಿ. ನೋಡಿ ಟೈಪ್ಸ್ ಆಫ್ ಲ್ಯಾಬ್ ಜಾಯಿಂಟ್ ನಲ್ಲಿ ಸಿಂಗಲ್ ಪಿಲ್ಲೆಟ್, ಇದು ಸಿಂಗಲ್ ಪಿಲ್ಲೆಟ್, ಬರೀ ಒಂದು ಸೈಡ್ ಮಾತ್ರ ವೆಲ್ಡ್ ಆಗ್ತಕ್ಕಂಥದ್ದು. ದಿಸ್ ವೆಲ್ಡಿಂಗ್ ಇಸ್ ಡನ್ ಆನ್ ಒನ್ ಸೈಡ್ ಓನ್ಲಿ. ದಿಸ್ ಇಸ್ ಯೂಸ್ಡ್ ಫಾರ್ ಥಿನ್ ಜಾಬ್ಸ್ ಅಂಡ್ ಜಾಬ್ ವಿಚ್ ಆರ್ ನಾಟ್ ಲೈಕ್ಲಿ ಟು ಕ್ಯಾರಿ ಹೆವಿ ಲೋಡ್ಸ್. ಇದು ಥಿನ್ ಜಾಬ್, ಇದು ಹೆವಿ ಲೋಡ್ ಅನ್ನ ಕ್ಯಾರಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಕಡೆ ನಾವು ಈ ತರ ಸಿಂಗಲ್ ಪಿಲ್ಲೆಟ್ ಲ್ಯಾಬ್ ಜಾಯಿಂಟ್ ಅನ್ನು ಯೂಸ್ ಮಾಡ್ತೀವಿ. This joint is not suitable where the root of the joint is subjected to bending. For this edge preparation is not necessary. ಅಂದರೆ ಈ ಜಾಯಿಂಟು ಬೆಂಡಿಂಗ್ ಇರುತ್ತಲ್ಲ, ಅಲ್ಲಿ ಸೂಟಬಲ್ ಆಗಲ್ಲ. ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಎಡ್ಜ್ ಪ್ರಿಪ್ರೇಷನ್ಸು ನೆಸೆಸರಿ ಇಲ್ಲ. ಜಸ್ಟ್ ಸ್ಕ್ವೇರ್ ಎಡ್ಜಸ್ಸನ್ನು ನಾವು ಪ್ರಿಪೇರ್ ಮಾಡಿಕೊಂಡ್ರೆ ಸಾಕು. ಡಬಲ್ ಪಿಲ್ಲೆಟ್ ಜಾಯಿಂಟ್ ನೋಡಿ, ಇಲ್ಲಿ ಎರಡೂ ಕಡೆ ವೆಲ್ಡಿಂಗನ್ನು ಮಾಡಿದ್ದಾರೆ ಲ್ಯಾಬ್ ಜಾಯಿಂಟ್ನಲ್ಲಿ. ದಿಸ್ ಈಸ್ ವೆಲ್ಡೆಡ್ ಫ್ರಮ್ ಬೋತ್ ಸೈಡ್ ಅಂಡ್ ಈಸ್ ಯೂಸ್ಡ್ ಫಾರ್ ಥಿಕ್ ಜಾಬ್ಸ್. ಇಲ್ಲಿ ಎರಡೂ ಸೈಡ್ ವೆಲ್ಡ್ ಮಾಡಿದ್ದೀವಿ. ಥಿಕ್ ಜಾಬ್ಸ್ನಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಮತ್ತು ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈಯರ್ ಲೋಡ್ಸ್. ಸೊ ಇಲ್ಲೂ ಕೂಡ ಯಾವುದೇ ರೀತಿಯಾದಂಥ ಎಡ್ಜ್ ಪ್ರಿಪ್ರೇಷನ್ ಬೇಕಾಗಿಲ್ಲ, ಜಸ್ಟ್ ಸ್ಕ್ವೇರ್ ಎಡ್ಜಸ್ ಅನ್ನು ಮಾಡಿಕೊಂಡ್ರೆ ಸಾಕು. ಅನದರ್ ಒನ್ ಕಾರ್ನರ್ ಜಾಯಿಂಟ್. ದಿಸ್ ಈಸ್ ಕಾರ್ನರ್ ಜಾಯಿಂಟ್, ಎ ಜಾಯಿಂಟ್ ಫಾರ್ಮಿಂಗ್ ಎ ಕಾರ್ನರ್ ಬಿಟ್ವೀನ್ ಎ ಪೀಸ್ ಲೊಕೇಟೆಡ್ ಅಟ್ ಅಪ್ರಾಕ್ಸಿಮೇಟ್ಲಿ ರೈಟ್ ಆಂಗಲ್ಸ್ ಟು ಈಚ್ ಅದರ್ ಇಸ್ ನೋನ್ ಎಸ್ ಎ ಕಾರ್ನರ್ ಜಾಯಿಂಟ್. ಯಾವ ಜಾಯಿಂಟು ಎರಡನ್ನ ರೈಟ್ ಆಂಗಲ್ನಾಗೆ ನಾವು ಲೊಕೇಟ್ ಮಾಡಿ ಇಟ್ಕೊಂಡು ಜಾಯ್ನಿಂಗ್ ಮಾಡ್ತೀವೋ, ಪ್ಲೇಸ್ ಮಾಡಿ, ಅದನ್ನು ನಾವು ಕಾರ್ನರ್ ಜಾಯಿಂಟ್ ಅಂತ ನಾವು ಕರಿತೀವಿ. ಈ ರೀತಿ ಇದರಲ್ಲೂ ಕೂಡ ಬೇರೆ ಬೇರೆ ಪ್ಲಸ್ ಕಾರ್ನರ್ ಜಾಯಿಂಟ್ ನೋಡಿ, ಈ ರೀತಿ ಪೂರ್ತಿ ಇಲ್ಲಿವರೆಗೆ ಎಡ್ಜನ್ನು ತಂದಿಟ್ಟು ಲೆವೆಲ್ ಮಾಡ್ಕೊಂಡು ಮಾಡಿದ್ರೆ ಅದನ್ನು ಪ್ಲಸ್ ಕಾರ್ನರ್ ಜಾಯಿಂಟ್ ಅಂತ ಕರಿತೀವಿ. ದ ಪ್ಲಸ್ ಕಾರ್ನರ್ ಜಾಯಿಂಟ್ ಇಸ್ ಸೂಟಬಲ್ ಫಾರ್ ಲೈಟ್ ಗೇಜ್ ಸೀಟ್, ಅಂದರೆ ಥಿಕ್ನೆಸ್ ಕಡಿಮೆ ಇರತಕ್ಕಂಥದ್ದು, ಅಪ್ ಟು 2.5 mm. ನೋ ಎಡ್ಜ್ ಪ್ರಿಪ್ರೇಷನ್ಸ್ ಇಸ್ ನೀಡೆಡ್. ಇದಕ್ಕೆ ಯಾವುದೇ ರೀತಿಯಾದಂಥ ಎಡ್ಜ್ ಪ್ರಿಪ್ರೇಷನ್ಸ್ ಬೇಕಾಗಿಲ್ಲ. ದಿಸ್ ಜಾಯಿಂಟ್ ಪಿಟಪ್ ಇಸ್ ಸಿಂಪಲ್ ಅಂಡ್ ರಿಕ್ವೈರ್ಸ್ ಲೆಸ್ ಪಿಲ್ಲರ್ ಮೆಟೀರಿಯಲ್. ಇದಕ್ಕೆ ತುಂಬ ಕಡಿಮೆ ಪಿಲ್ಲರ್ ಮೆಟೀರಿಯಲ್ ಸಾಕು. ಅಪ್ ಟು 2.5 mm ಥಿಕ್ನೆಸ್ ವರೆಗೆ ಪ್ಲಸ್ ಕಾರ್ನರ್ ಜಾಯಿಂಟ್. ಇದು ಆಫ್ ಓಪನ್ ಕಾರ್ನರ್ ಜಾಯಿಂಟ್ ಅಂತ ಕರಿತೀವಿ. ನೋಡಿ ಅರ್ಧಕ್ಕೆ ಇಟ್ಟಿದ್ದಾರೆ, ಇಲ್ಲಿ ಈ ಎಡ್ಜಸ್ ಇದೆಯಲ್ಲ ಇದಕ್ಕೆ ಅರ್ಧ. ಈ ಒಂದು ಕಾರ್ನರ್ ಜಾಯಿಂಟ್, ದಿಸ್ ಕಾರ್ನರ್ ಜಾಯಿಂಟ್ ಇಸ್ ಸೂಟಬಲ್ ಫಾರ್ ಸೀಟ್ಸ್ 2.5 to 5 mm thick. ಫಾರ್ ದಿಸ್ ನೋ ಎಡ್ಜ್ ಪ್ರಿಪ್ರೇಷನ್ ಇಸ್ ನೀಡೆಡ್. The joint pit-up is usually simple. This require more pillar material than the plus corner joint. ನೋಡಿ ಈ ಒಂದು ಆಫ್ ಓಪನ್ ಕಾರ್ನರ್ ಜಾಯಿಂಟ್ ಏನಿದೆ, ಇದು ಥಿಕ್ನೆಸ್ ಎಲ್ಲಿಂದ ಎಲ್ಲಿವರೆಗೆ ಮಾಡ್ತೀವಿ, 2.5 mm ಇಂದ 5 mm ಮೆಟಲ್ ಥಿಕ್ನೆಸ್ ವರೆಗೆ ನಾವು ಇದನ್ನು ಪ್ರಿಪೇರ್ ಮಾಡ್ತೀವಿ. ಇಲ್ಲೂ ಕೂಡ ಯಾವುದೇ ರೀತಿಯಾದಂಥ ಎಡ್ಜ್ ಪ್ರಿಪ್ರೇಷನ್ಸು ಬೇಕಾಗಿಲ್ಲ. ಇದು ಸಿಂಪಲ್ ಜಾಯಿಂಟು, ಬಟ್ ಇಲ್ಲಿ ಪಿಲ್ಲರ್ ಮೆಟೀರಿಯಲನ್ನು ಏನು ಬಳಸ್ತೀವಿ, ಪ್ಲಸ್ ಕಾರ್ನರ್ ಜಾಯಿಂಟ್ ಹಿಂದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪಿಲ್ಲರ್ ಮೆಟೀರಿಯಲ್ ಇಲ್ಲಿ ಬೇಕಾಗುತ್ತೆ. ಇದು ಫುಲ್ ಓಪನ್ ಕಾರ್ನರ್ ಜಾಯಿಂಟ್. ಇದು ಫುಲ್ ಓಪನ್ ಕಾರ್ನರ್ ಜಾಯಿಂಟ್. ದಿಸ್ ಕಾರ್ನರ್ ಜಾಯಿಂಟ್ ಇಸ್ ಸೂಟಬಲ್ ಫಾರ್ ಥಿಕ್ ಪ್ಲೇಟ್ಸ್. ಇದನ್ನು ಥಿಕ್ ಪ್ಲೇಟ್ಸ್ಗೆ ನಾವು ಸೆಲೆಕ್ಷನ್ ಮಾಡ್ಕೊಳ್ತೀವಿ. ದಿಸ್ ಡಸ್ ನಾಟ್ ನೀಡ್ ಎನಿ ಹೆಡ್ಜ್ ಪ್ರಿಪ್ರೇಷನ್ಸ್. ಇಲ್ಲೂ ಕೂಡ ಯಾವುದೇ ರೀತಿಯಾದಂಥ ಹೆಡ್ಜ್ ಪ್ರಿಪ್ರೇಷನ್ಸ್ ಬೇಕಾಗಿಲ್ಲ. ದ ಜಾಯಿಂಟ್ ಪಿಟಪ್ ಇಸ್ ಡಿಫಿಕಲ್ಟ್ ಅಂಡ್ ರಿಕ್ವೈರ್ಸ್ ಮೋರ್ ಪಿಲ್ಲರ್ ಮೆಟೀರಿಯಲ್. ನೋಡಿ ಇದು ಜಾಯಿಂಟ್ ಅಂದರೆ ಎಲ್ಲೂ ಕುತ್ಕೊಳ್ಳೋದಲ್ವಾ, ಈ ಕಡೆ ಕಾರ್ನರ್ ಕರೆಕ್ಟಾಗಿ ಕುತ್ಕೋಬೇಕು. ಹಾಗಾಗಿ ಇದೊಂದು ಸ್ವಲ್ಪ ಡಿಫಿಕಲ್ಟ್ ಅಸೆಂಬ್ಲಿ. ನಾವು ವೆಲ್ಡ್ ಮಾಡುವಾಗ ಸರಿಯಾಗಿ ಟಾಪ್ ವೆಲ್ಡ್ ಮಾಡಿಕೊಂಡು ನಾವು ಮಾಡಬೇಕಾಗುತ್ತೆ. ಪಿಲ್ಲರ್ ಮೆಟೀರಿಯಲ್ಲು ಕೂಡ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಪಿಲ್ಲರ್ ಮೆಟೀರಿಯಲ್ ಆಗಬೇಕು. ಸೊ ಪಿಲ್ಲರ್ ಮೆಟೀರಿಯಲ್ಲು ಜಾಸ್ತಿ ಬೇಕಾಗುತ್ತೆ ಯಾವುದರಲ್ಲಿ, ಫುಲ್ ಓಪನ್ ಕಾರ್ನರ್ ಜಾಯಿಂಟ್ನಲ್ಲಿ. ಸೊ ಇದಿಷ್ಟು ಮಕ್ಕಳೇ ಹೆಡ್ಜ್ ಜಾಯಿಂಟ್ ಅಂದರೆ ಏನು, ಎಡ್ಜ್ ಜಾಯಿಂಟ್ ನೆಸೆಸಿಟಿ ಏನು, ಯಾವ್ಯಾವ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕು ಎಡ್ಜ್ ಜಾಯಿಂಟನ್ನು, ಎಡ್ಜ್ ಪ್ರಿಪ್ರೇಷನ್ಸನ್ನು ಮಾಡುವಾಗ, ಎಡ್ಜ್ ಪ್ರಿಪ್ರೇಷನ್ಸ್ ಆ್ಯಂಡ್ ಎಡ್ಜ್, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಯಿಂಟ್ಸ್ ಏನಿದೆ ಬಟ್ ಆ್ಯಂಡ್ ಪಿಲ್ಲೆಟ್ ವೆಲ್ಡ್ನಲ್ಲಿ ಯಾವ್ಯಾವ ರೀತಿ ಎಡ್ಜ್ ಪ್ರಿಪ್ರೇಷನ್ಸನ್ನು ನಾವು ಮಾಡ್ತೀವಿ, ಅದರ ಅಗತ್ಯಗಳೇನು ಅನ್ನೋದನ್ನು ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ನಾವು ಲೆಟ್ ಅಸ್ ಕಮ್ ಟು ದ ಅಪ್ಲಿಕೇಶನ್ ಸ್ಟೇಜ್. ಇಲ್ಲಿ ನಿಮಗೆ ವಿಚ್ ಔಟ್ ಆಫ್ ದ ಟೂ, ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದೀವಿ. ಎರಡೂ ನಿಮಗೆ ಲ್ಯಾಬ್ ಜಾಯಿಂಟ್, ಲ್ಯಾಬ್ ಅಂದರೆ ಪಿಲ್ಲೆಟ್ ಜಾಯಿಂಟ್. ಇದರಲ್ಲಿ ಎ ಮತ್ತು ಬಿ ನಲ್ಲಿ ಯಾವುದರಲ್ಲಿ ಜಾಸ್ತಿ ಲೋಡನ್ನು ಕ್ಯಾರಿ ಮಾಡ್ಬೋದು. ಸೊ ಎ ನಲ್ಲಿ ನೋಡಿ ಒಂದು ಸೈಡ್ ಮಾತ್ರ ವೆಲ್ಡ್ ಆಗಿದೆ, ಇದು ಥಿನ್ ಸೀಟು ಲೆಸ್ ದೆನ್ 2.5 mm.
ಇಲ್ಲಿ ಜಾಸ್ತಿ ಲೋಡನ್ನು ಕ್ಯಾರಿ ಮಾಡೋಕ್ಕಾಗಲ್ಲ, ಬೆಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಹೆವಿ ಲೋಡನ್ನು ಎಲ್ಲಿ ಕ್ಯಾರಿ ಮಾಡ್ಬೋದು? ಎಸ್, ಎರಡನೇದು ಡಬಲ್ ಪಿಲ್ಲೆಟ್ ಲ್ಯಾಪ್ ಜಾಯಿಂಟ್. ಬಿ ಕ್ಯಾನ್ ಕ್ಯಾರಿ ಹೆವಿ ಲೋಡ್ಸ್. ನೇಮ್ ದ 2 ಜಾಯಿಂಟ್ಸ್ ಗಿವನ್ ಇನ್ ದ ಫಿಗರ್. ಇಲ್ಲಿ 2 ಜಾಯಿಂಟ್ ಇದೆಯಲ್ಲ, ಎ ಬಿ ಏನು ಹೇಳಿದೆ, ಹಿಂದೆನೇ ಹೇಳ್ಬಿಟ್ಟೆ. ಏನು? ಸಿಂಗಲ್ ಪಿಲ್ಲೆಟ್ ಲ್ಯಾಪ್ ಜಾಯಿಂಟ್, ಡಬಲ್ ಪಿಲ್ಲೆಟ್ ಲ್ಯಾಪ್ ಜಾಯಿಂಟ್. ಸಿಂಗಲ್ ಪಿಲ್ಲೆಟು, ಡಬಲ್ ಪಿಲ್ಲೆಟ್ ಲ್ಯಾಪ್ ಜಾಯಿಂಟ್. ಸೊ ಕೆಲವು ಚೂಸ್ ದ ಕರೆಕ್ಟ್ ಆನ್ಸರ್ ಅನ್ನು ನೋಡೋಣ ಈಗ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಹೌ ವುಡ್ ಯು ಪ್ರಿಪೇರ್ 25 mm low carbon steel flat bar for a butt weld? 25 mm MS ಅಥವಾ ಲೋ ಕಾರ್ಬನ್ ಸ್ಟೀಲ್ ಫ್ಲಾಟ್ ಇದ್ರೆ ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತೀರಿ? ಗಿವ್ ಎ ಕ್ವಿಕ್ ಗ್ರೈಂಡ್ ಟು ಮೇಕ್ ಶ್ಯೂರ್ ದ ಮೆಟಲ್ ಇಸ್ ಕ್ಲೀನ್. ಬರೀ ಗ್ರೈಂಡ್ ಮಾಡೋದು ಸಾಕು. ಸಿಂಗಲ್ ಬೆವೆಲ್ ಪ್ರಿಪ್ರೇಷನ್ಸ್, ನೋ ಎಡ್ಜ್ ಪ್ರಿಪ್ರೇಷನ್, ಗ್ರೈಂಡ್ ಡಬಲ್ ಬಿ ಪ್ರಿಪ್ರೇಷನ್. ನೋಡಿ, 25 mm ಗಿಂತ ತಿಕ್ಕಿರ್ತಕ್ಕಂಥ ಒಂದು ಲೋ ಕಾರ್ಬನ್ ಸ್ಟೀಲ್ಗೆ ನಾವು ಡಬಲ್ ವಿ ಎಡ್ಜ್ ಪ್ರಿಪ್ರೇಷನ್ಸ್ ಅನ್ನು ಮಾಡಬೇಕು. ಹಾಗಾಗಿ ಇಲ್ಲಿ ಯಾವುದಿದೆ? ಗ್ರೈಂಡ್ ಎ ಡಬಲ್ ವಿ ಪ್ರಿಪ್ರೇಷನ್ಸ್, ವಿಚ್ ಇಸ್ ಕರೆಕ್ಟ್. ಡಿ. ನಾನು ಹೇಳಿದ್ದೆ ಅಲ್ಲೂ ಕೂಡ ಹಿಂದೆ ಪಾಠ ಮಾಡುವಾಗ ನಾನು. ಸರಿನಾ? ನೋಡೋಣ, ಚೆಕ್ ಮಾಡೋಣ. ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ವಿಚ್ ವೆಲ್ಡಿಂಗ್ ಪ್ರೋಸೆಸ್ ಎಂಡ್ಸ್ ಆಫ್ ಎ ಥಿಕ್ ಸಿಲಿಂಡ್ರಿಕಲ್ ಸೆಕ್ಷನ್ ಕ್ಯಾನ್ ಬಿ ವೆಲ್ಡೆಡ್ ವಿತೌಟ್ ಎನಿ ಎಡ್ಜ್ ಪ್ರಿಪ್ರೇಷನ್? ನೋಡಿ, ಸಿಲಿಂಡ್ರಿಕಲ್ ಸೆಕ್ಷನ್ಸ್ ಅನ್ನ ವೆಲ್ಡ್ ಮಾಡುವಾಗ ಎಂಡು ತಿಕ್ಕಿದ್ರೂ ಕೂಡ ಯಾವುದೇ ರೀತಿ ಎಡ್ಜ್ ಪ್ರಿಪ್ರೇಷನ್ಸ್ ಬೇಡ ಅಂತ ಹೇಳ್ತಾರೆ. ಯಾವ ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ ಹೇಳಿದ್ದೀನಿ? ಫ್ರಿಕ್ಷನ್ ವೆಲ್ಡಿಂಗ್, ಎಲೆಕ್ಟ್ರಾನ್ ಬೀಮ್ ವೆಲ್ಡಿಂಗ್, ಎಲೆಕ್ಟ್ರಾನ್ ಸ್ಲ್ಯಾಗ್ ವೆಲ್ಡಿಂಗ್, ಪ್ಲಾಸ್ಮಾ ವೆಲ್ಡಿಂಗ್. ಯಾವ ವೆಲ್ಡಿಂಗ್ನಲ್ಲಿ ಎಡ್ಜ್ ಪ್ರಿಪ್ರೇಷನ್ಸ್ ಬೇಡ, ತಿಕ್ಕಿದ್ರು ಕೂಡ ಎಂಡು? ದಟ್ ಈಸ್ ಫ್ರಿಕ್ಷನ್ ವೆಲ್ಡಿಂಗ್. ನೋಡೋಣ ಆನ್ಸರ್ನ. ಎಸ್, ಎ ಇಸ್ ದ ಕರೆಕ್ಟ್ ಆನ್ಸರ್, ಫ್ರಿಕ್ಷನ್ ವೆಲ್ಡಿಂಗ್. ನೇಮ್ ದ ಜಾಯಿಂಟ್ ಇನ್ ದ ಆರ್ಕ್ ವೆಲ್ಡಿಂಗ್. ನೋಡಿ, ಇದು ಕಾರ್ನರ್ ಜಾಯಿಂಟ್ ಅನ್ನ ಹೇಳಿದೆ. ಈ ತರ ಕಾರ್ನರ್ ಜಾಯಿಂಟು 2.5 ಇಂದ 5 mm ವರೆಗೆ ಬಳಸ್ತೀವಿ ಅಂತ ಹೇಳಿದ್ದೇನೆ. ನೋಡೋಣ, ಇದು ಯಾವ ಜಾಯಿಂಟ್? ಪ್ಲಸ್ ಕಾರ್ನರ್, ಸಿಂಗಲ್ ಪಿಲ್ಲೆಟ್ ಲ್ಯಾಪ್, ಆಫ್ ಓಪನ್ ಕಾರ್ನರ್, ಫುಲ್ ಓಪನ್ ಕಾರ್ನರ್. ಸೊ ದಿಸ್ ಇಸ್ ವಾಟ್? ಆಫ್ ಓಪನ್ ಕಾರ್ನರ್ ಜಾಯಿಂಟ್. ಏನ್ ಜಾಯಿಂಟ್ ಇದು? ಆಫ್ ಓಪನ್ ಕಾರ್ನರ್ ಜಾಯಿಂಟ್. ವೆರಿ ಗುಡ್. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಕೆಲವು ಜಾಯಿಂಟ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲೆಲ್ಲ ಪಿಲ್ಲೆಟ್ ಜಾಯಿಂಟ್ಸ್ ಇದೆ, ಕಾರ್ನರ್ ಜಾಯಿಂಟ್ಸ್ ಇದೆ, ಮತ್ತೆ ಅವುಗಳ ಚಾರಕ್ಟರಿಸ್ಟಿಕ್ಸ್ ಕೊಟ್ಟಿದ್ದೀವಿ, ಮ್ಯಾಚ್ ಮಾಡಬೇಕು. ಈಗ ಉದಾಹರಣೆಗೆ, ದ ಜಾಯಿಂಟ್ ಪಿಟಪ್ ಇಸ್ ಡಿಫಿಕಲ್ಟ್ ಅಂಡ್ ರಿಕ್ವೈರ್ಸ್ ಮೋರ್ ಪಿಲ್ಲರ್ ಮೆಟೀರಿಯಲ್. ನಾನು ಹೇಳಿದೆ, ಈ ಒಂದು ಜಾಯಿಂಟ್ ಮಾಡೋದು, ಪಿಟಪ್ ಮಾಡೋದು ಕಷ್ಟ, ಪ್ಲೇಸಿಂಗ್ ಮಾಡ್ತಕ್ಕಂಥದ್ದು ತುಂಬ ಎಚ್ಚರಿಕೆಯಿಂದ ಟಾಕ್ ಹಾಕೊಂಡು ಮಾಡ್ಕೋಬೇಕು. ಮತ್ತು ಪಿಲ್ಲರ್ ಮೆಟೀರಿಯಲ್ ತುಂಬ ಖರ್ಚಾಗುತ್ತೆಪ್ಪ ಅಂತ ಹೇಳಿದೆ. ಯಾವ ಜಾಯಿಂಟ್ನಲ್ಲಿ? ಫುಲ್ ಓಪನ್ ಕಾರ್ನರ್ ಜಾಯಿಂಟ್. ನೋಡಿ, ಎಲ್ಲಿದೆ ಅದು? ಇಲ್ಲಿದೆ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎರಡನೇದಕ್ಕೆ ಬರೋಣ. ದ ಜಾಯಿಂಟ್ ಸೂಟಬಲ್ ಫಾರ್ ಲೈಟ್ ಗೇಜ್ ಸೀಟ್ ಅಪ್ ಟು 2.5 mm thick. ಲೈಟ್ ಗೇಜ್ ಸೀಟ್ 2.5 mm thick. ಈಗ ತಾನೇ ಹೇಳಿದೆ, ದಿಸ್ ಒನ್ ಇಸ್ ಯಾವುದು? ಸಿ. ಎರಡನೇದಕ್ಕೆ ಸಿ ಇಸ್ ದ ಕರೆಕ್ಟ್. ಮೆಟಲ್ಸ್ ಅಪ್ ಟು 25 mm thick ಕ್ಯಾನ್ ಬಿ ಜಾಯಿಂಡ್ ಬೈ ದಿಸ್ ಪ್ರೋಸೆಸ್. ಇದು ನಿಮ್ಗೆ ಇದರಲ್ಲೂ ಬಂದಿತ್ತು. ಯಾವುದರಲ್ಲಿ? ಕ್ವಶನ್ಸ್ ಕೇಳಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಲ್ಲಿ. ಇಲ್ಲೂ ಇದೆ, ಗ್ರೈಂಡ್ ಡಬಲ್ ವಿ ಅಂತ ಹೇಳಿದೆ. ಸೊ ಡಬಲ್ ವಿ ಇರೋದು ಯಾವುದಿಲ್ಲಿ? ಸೊ ದಿಸ್ ಈಸ್ ಮೂರನೇದಕ್ಕೆ ಬಿ ಇಸ್ ದ ಕರೆಕ್ಟ್. ಮೆಟಲ್ ಪ್ಲೇಟ್ಸ್ ಆಫ್ ಥಿಕ್ನೆಸ್ ಬಿಟ್ವೀನ್ 12 to 18 mm, 12 ರಿಂದ 18 mm ಅಂದ್ರೆ ಯಾವುದು? ದಿಸ್ ಒನ್ ಇಸ್ ಕರೆಕ್ಟ್. ಎ. ಸಿಂಗಲ್ ಬಿ. ದ ಜಾಯಿಂಟ್ ಪಿಟಪ್ ಇಸ್ ಸಿಂಪಲ್ ಅಂಡ್ ರಿಕ್ವೈರ್ಸ್ ಲೆಸ್ ಪಿಲ್ಲರ್ ರಾಡ್ಸ್. ಇಲ್ಲಿರ್ತಕ್ಕಂಥ ಜಾಯಿಂಟ್ ಅಲ್ಲೇ ಸಿಂಪಲ್, ಕಡಿಮೆ ಪಿಲ್ಲರ್ ಮೆಟೀರಿಯಲ್ ತಗೊಳ್ಳೋದು ಯಾವುದಪ್ಪ? ಸೊ ದಿಸ್ ಈಸ್ ಕಾರ್ನರ್ ಜಾಯಿಂಟ್. ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ಪ್ಲಸ್ ಕಾರ್ನರ್ ಜಾಯಿಂಟ್. ಸೊ ಇದನ್ನ ನಿಮಗೆ ಒಂದೊಂದನ್ನೇ ಮಲ್ಟಿಪಲ್ ಚಾಯ್ಸ್ ಕೂಡ ಕೊಡ್ಬೋದು ಮಕ್ಕಳು. ಸೊ ಇದುವರೆಗೆ ಮಕ್ಕಳೇ ಎಡ್ಜ್ ಪ್ರಿಪ್ರೇಷನ್ಸ್ನ ನೆಸೆಸಿಟಿ ಏನು, ಯಾವ್ಯಾವ ರೀತಿ ಎಡ್ಜ್ ಪ್ರಿಪ್ರೇಷನ್ಸ್ ಇದೆ, ಅಕಾರ್ಡಿಂಗ್ ಟು ದ ಎಡ್ಜ್ ಪ್ರಿಪ್ರೇಷನ್ಸು ಯಾವ್ಯಾವ ರೀತಿ ಎಡ್ಜ್ ಪ್ರಿಪ್ರೇಷನ್ಸನ್ನು ಯಾವ್ಯಾವ ಆಪ್ರೇಷನ್ಸ್ನಲ್ಲಿ ಮಾಡ್ಕೊಳ್ತೀವಿ, ಅಕಾರ್ಡಿಂಗ್ ಟು ದ ಎಡ್ಜ್ ಪ್ರಿಪ್ರೇಷನ್ಸು ಯಾವ್ಯಾವ ಜಾಯಿಂಟ್ಸನ್ನು ನಾವು ಯಾವ್ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಈ ತರಗತಿಯಲ್ಲಿ ತಿಳಿಸಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳನ್ನು ಕೂಡ ನಿಮಗೆ ಕೊಟ್ಟಿದ್ದೀನಿ. ಸೊ ಇದು ನಿಮಿ ಪಿಟ್ಟರ್ ಫಸ್ಟ್ ಇಯರ್ ಅಲಾಯ್ ಟ್ರೇಡ್ ವೆಲ್ಡರ್ನಲ್ಲಿ ನಿಮಗೆ
ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ.